ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ. ತತ್ವಮಸಿ ಎಂಬ ವಾಕ್ಯದಲ್ಲಿ ತತ್ವಮಸಿ ಇತ್ಯೇತದ್ ವಾಕ್ಯಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥ ಭಾವಮಾಚಷ್ಟೆ. ಅಂದರೆ ನೀನು ಎಂಬ ಮಾತಿಗೆ ಯಾವ ಅರ್ಥ ಇದೆಯೋ ಅದು ನೀನು ಮಾತ್ರವೇ ಅಲ್ಲ, ಅದು ತತ್ತೆಂಬ ಮಾತಿನಿಂದ ಏನು ಹೇಳಿದ್ದೀವೋ ಅದು ಆಗುತ್ತದೆ ಎಂದು ಹೇಳುವುದೇ ಇಲ್ಲಿ ತಾತ್ಪರ್ಯ. ಮತ್ತು ತತ್ತಂದ್ರೇನು? ತತ್ಪದೇನ ಚ ಪ್ರಕೃತಂ ಸದ್ ಬ್ರಹ್ಮ ಈಕ್ಷಿತ್. ಐ ಥಿಂಕ್ ಇದು ಹೇಳಿದ್ದೇವೆ ಅನಿಸುತ್ತದೆ. ಹೇಳಿದ್ದೇವೆ, ಹೌದು. ಓಕೆ, ಇದು ಸ್ವಲ್ಪ ಮೇಲೆ ಹೇಳಿ ಮುಂದುವರಿಯೋಣ. ಅಂದರೆ ಎಕ್ಕಡದಾಕ చెప్పామో జ్ఞాపకం ఉండదు. ಅದು ಸರಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಶ್ವೇತಕೇತು ಅಪ್ಪ ಹತ್ತಿರ ಹೋಗ್ತಾನೆ. ಅಪ್ಪ ಹೇಳುವುದು, ಉಪದೇಶ ಮಾಡುವುದು ಶುರು ಮಾಡ್ತಾನೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ಜಗತ್ತು ಎಲ್ಲಕ್ಕಿಂತ ಮುಂಚೆ ಸನ್ ಮಾತ್ರವೇ ಇತ್ತು, ಇರವು ಮಾತ್ರವೇ ಇತ್ತು. ಆ ಇರವು ಹೇಗಿತ್ತು? ಅದು ಈಕ್ಷಿತೃ ಇರವು, ಅಂದರೆ ಸಂಕಲ್ಪ ಮಾಡುವ ಸಾಮರ್ಥ್ಯವಿರುವುದು, ಅಂದರೆ ಅರಿವಿನ ರೂಪ ಇರವು. ಅರಿವಿನ ರೂಪ ಇರವು ಅಂದರೆ ಅರ್ಥವೇನು? ಆಭರಣದಿಂದ ಆಕಾರವನ್ನು ತೆಗೆಯು ಚಿನ್ನ ಮಾತ್ರ ಉಳಿಸ್ಕೊಳ್ತೀವಿ ಎಂದರ್ಥ. ಅಲೆಯಲ್ಲಿ ಅಲೆಗಿಂತ ಮುಂಚೆ ನೀರಿತ್ತು ಅಂದರೆ ಅಲೆಯಲ್ಲಿ ತೋರಿಕೆ ಬಿಟ್ಟು ನೀರು ಮಾತ್ರ ಉಳಿಯುತ್ತದೆ. ಏಕೆಂದರೆ ನೀರು ಹೋಗಲ್ಲ, ಬದಲಾಯಿಸಲ್ಲ. ಹುಟ್ಟುವುದೆಲ್ಲ ಆಕಾರವೇ. ಹುಟ್ಟುವುದೆಲ್ಲ ನೀರಿನಿಂದ ಹುಟ್ಟುವುದು ಅಲೆ ಅಂದರೆ ಆಕಾರ ಮಾತ್ರ. ನೀರು ಹುಟ್ಟಲ್ಲ. ನೀರು ಅಲೆಗಿಂತ ಮುಂಚೆ ಇತ್ತು, ಅಲೆ ತೋರುವಾಗಲೂ ಇದೆ, ಅಲೆ ಹೋದ ನಂತರನೂ ಇದೆ. ನೀರು ತ್ರಿಕಾಲದಲ್ಲಿದೆ, ಎಂದಿಗೂ ಇದೆ. ನೀರು ಎಂದಿಗೂ ಇದೆ. ಹಾಗೆ ಇರವು ನಾಮರೂಪ ತೋರುವಕ್ಕೆ ಮುಂಚೆ ಇರವು ಇದೆ, ಆ ಇರವೇ ನಾಮರೂಪವಾಗಿ ತೋರ್ತಾ ಇದೆ. ಆದ್ದರಿಂದ ಯಾವ ನಾಮರೂಪ ಜಗತ್ತು ನೋಡ್ತಾ ಇದ್ದೀವೋ ಇದು ಅನುಭವಕ್ಕೆ ಬರುವಾಗ ಹೇಗೆ ಅನುಭವಕ್ಕೆ ಬರ್ತಾ ಇದೆ? ಪ್ರತಿಯೊಂದು ಇದೆ ಎಂಬ ಇರವಿಕೆ ಜೊತೆಗೆ, ಅಂದರೆ ಎಲ್ಲರ ಮೂಲದಲ್ಲಿ ಇರವೆಂಬುದು ಇದ್ದೇ ಇದೆ. ಯಾವುದೇ ನೋಡು, ಪುಸ್ತಕ ಇದೆ, ಬಟ್ಟೆ ಇದೆ, ಗೋಡೆ ಇದೆ, ಮನುಷ್ಯ ಇದ್ದಾನೆ. ಯಾವುದೇ ವಸ್ತುವನ್ನು ಅನುಭವಿಸಲಿ ಇದೆ ಎಂಬ ಇರವು ಆಧಾರವಾಗಿದ್ದೇ ಇರುತ್ತಲೇ ಇದೆ. ಇರವು ತೋರಿಕೆಗಳೇ ಎಲ್ಲಕ್ಕೂ ಆಧಾರ, ಅಂದರೆ ಅದರ ಸ್ವರೂಪ, ಅದರ ಆಧಾರದ ಸ್ವರೂಪ. ಆದ್ದರಿಂದ ರೂಪ ಯಾವಾಗ ತೋರ್ತಾ ಇಲ್ಲವೋ, ರೂಪ ಬಿಟ್ಟು ಬಿಡುತ್ತಾ ಇದೆಯೋ, ಇರವು ಬಿಡುತ್ತಾ ಇಲ್ಲ. ನೋಡಿ, ಯಾವುದೇ ವಸ್ತು ಕಂಡು ಬಂದರೆ, ಒಂದು ವಸ್ತು, ಬಟ್ಟೆ ಇದೆ, ಬಟ್ಟೆಯನ್ನು ನಾಶ ಮಾಡಿದ್ದರೆ ಏನಾಗುತ್ತದೆ? ಅದು ದಾರ ಆಗಿಬಿಡ್ತದೆ ಅಥವಾ ಬೂದಿ ಆಗಿಬಿಡ್ತದೆ ಅಲ್ಲವೇ? ಅಂದರೆ ನಾವು ನಾಶ ಅಂದರೆ ಏನು ಮಾಡ್ತೀವಿ? ರೂಪವನ್ನು ತೆಗೆಯುತ್ತೇವೆ ಅಷ್ಟೇ, ವಸ್ತುವಿನ ಇರವನ್ನು ತೆಗೆಯುತ್ತಾ ಇಲ್ಲ. ಇರವು ಎಲ್ಲಿ ಹೋಗ್ತಾ ಇಲ್ಲ. ಆ ಇರವೇ ಮತ್ತೊಂದು ರೂಪವನ್ನು ತಾಳಿ ಇರುತ್ತದೆ. ಇರವು ಮಾತ್ರ ತೋರುವ ರೂಪವನ್ನು ಬಿಟ್ಟು ಇರವು ತಾನಿರುತ್ತದೆ, ಅಥವಾ ಇನ್ನೊಂದು ರೂಪ ತಾಳುತ್ತದೆ. ಆ ರೂಪಕ್ಕೆ ಮೂಲ ನೋಡಿದ್ದರೆ ಆ ರೂಪವನ್ನು ಬಿಟ್ಟು ಮತ್ತೆ ಇನ್ನೊಂದು ರೂಪ ಎಷ್ಟೇ ಬದಲಾಯಿಸಲಿ, ಇರವು ಮಾತ್ರ ಎಲ್ಲರಲ್ಲಿ ಆಧಾರವಾಗಿರುತ್ತಲೇ ಇದೆ. ಆ ಇರವೇ ಯಾವ ರೂಪವಿಲ್ಲದೆ ತಾನು ಮಾತ್ರ ಇದೆ. ಅದು ಹೇಗೆ ಅಂದರೆ, ಸುಷುಪ್ತಿಯಲ್ಲಿ ನೋಡಿ, ಪ್ರಪಂಚಕ್ಕೆ ಯಾವ ರೂಪ ಇಲ್ಲ, ಆದರೆ ಸುಷುಪ್ತಿಯೇ ಇಲ್ಲ ಎಂದು ಯಾರೂ ಹೇಳೋಕ್ಕಾಗಲ್ಲ. ಸುಷುಪ್ತಿ ಎಂಬುದು ಎಚ್ಚರ ಪ್ರಪಂಚಕ್ಕೆ ಬಿಡಿಯಾಗಿರುವುದು ವಸ್ತುವಲ್ಲ. ಎಚ್ಚರದಲ್ಲಿ ತೋರುವ ಪ್ರತಿಯೊಂದು ಪದಾರ್ಥದ ಇರವು ಇದೆ ನೋಡಿ. ಪುಸ್ತಕ ಇದೆ, ಗೋಡೆ ಇದೆ, ಮನುಷ್ಯ ಇದ್ದಾನೆ, ಕುರ್ಚಿ ಇದೆ, ಯಾವುದೇ ಪದಾರ್ಥ ಇದೆ ಎಂಬ ಆ ಇರವು ಇದೆ. ಆ ಇರವು ಮಾತ್ರ ಇದ್ದು ತೋರುವ ರೂಪಗಳು ಮಾತ್ರ ಬಿಟ್ಟಿತಷ್ಟೇ. ಎಚ್ಚರದಲ್ಲಿ ತೋರುವ ರೂಪಗಳು ಬಿಟ್ಟು ಹೋಗಿ ಎಲ್ಲ ರೂಪಗಳಲ್ಲಿ ಯಾವ ಇರುವು ಇದೆಯೋ ಆ ಇರುವು ಮಾತ್ರ ಉಳಿಯುವುದನ್ನು ಸುಷುಪ್ತಿ ಹೇಳ್ತೀವಿ. ಎಚ್ಚರ ಒಂದು, ಸುಷುಪ್ತಿ ಇನ್ನೊಂದು ಎಂದು ಪೂರ್ತಿ ಬಿಡಿಯಾಗಿ ನೋಡಬೇಡಿ. ಹೇಗೆ
ನೀರು ಒಂದು ವಸ್ತುವು, ಅಲೆ ಇನ್ನೊಂದು ವಸ್ತುವು, ಎರಡು ವಸ್ತುಗಳಲ್ಲ. ನೀವು ಅಲೆ ಎಂಬುದು ಯಾವುದನ್ನು ನೋಡ್ತಾ ಇದ್ದೀವೋ ಅದರಲ್ಲಿ ಅಲೆ ಆಕಾರ ಬಿಟ್ಟರೆ ಆ ನೀರು ಅದೇ ಇದೆ. ಆ ನೀರು ಅಲೆ ತೋರುವಾಗಲೂ ಇತ್ತು, ಅಲೆ ತೋರುವಾಗಲೂ ಇತ್ತು, ಅಲೆ ಹೋದಾಗಲೂ ನೀರಿದೆ. ಅಂದರೆ ಅಲೆಯಲ್ಲಿ ನೀರಿನ ಸ್ವರೂಪ ಇದ್ದೇ ಇರುತ್ತದೆ. ಅದು ಜನ್ಮ ಅಂದರೆ, ಸೃಷ್ಟಿ ಅಂದರೆ ತೋರಿಕೆ ಮಾತ್ರ, ರೂಪ ಮಾತ್ರ ತೋರ್ತದೆ ಹೊರತು ವಸ್ತು ಹೋಗಲ್ಲ, ಅಂದರೆ ಸ್ವರೂಪ ಹೋಗಲ್ಲ. ಆ ಸ್ವರೂಪವೇ ಇನ್ನೊಂದು ರೂಪ ತೋರ್ತದೆ ಅಷ್ಟೇ. ಇಡೀ ಸೃಷ್ಟಿ ಎಲ್ಲ ತೋರಿಕೆನೇ, ಒಂದಾನೊಂದು ರೂಪ ತೋರಿಕೆ ಅಷ್ಟೇ. ಬಟ್ ಇರುವಿಕೆ ಸೃಷ್ಟಿ ಅಲ್ಲ. ಪುಸ್ತಕ ಇದೆ ಅಂದರೆ ತೋರುವ ಪುಸ್ತಕ ಆಕಾರ ಇದೆ, ಅದಕ್ಕೇನು ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ. ರೂಪ ಅಂದರೆ ಬಣ್ಣ, ಅದಕ್ಕೊಂದು ಆಕಾರ ಇದೆ, ಬಣ್ಣ ಇದೆ, ಮುಟ್ಟಿದ್ದರೆ ಸ್ಪರ್ಶ ಆಗುತ್ತದೆ. ಇವು ಮಾತ್ರನೇ ಸೃಷ್ಟಿ. ಪುಸ್ತಕ ಇದೆ ಎಂದು ಹೇಳಿದಿವಲ್ಲ, ಆ ಇರವು ಸೃಷ್ಟಿ ಅಲ್ಲ, ಆ ಇರವು ಸ್ವರೂಪ. ಅದು ಸೃಷ್ಟಿಗೆ ಮುಂಚೆ ಇತ್ತು, ನಂತರನೂ ಇದೆ, ಸೃಷ್ಟಿ ಮುಗಿದ ನಂತರನೂ. ಅಂದರೆ ತೋರುವ ತೋರಿಕೆ ರೂಪ ಪುಸ್ತಕ ತೆಗೆದ ನಂತರನೂ ಇರುವು ಇರುತ್ತದೆ. ಅಂದರೆ ಇರವಿನಲ್ಲೇ ಆ ತೋರಿಕೆ ಮುಳುಗಿ ಹೋಗ್ತದೆ. ಪುಸ್ತಕ ಎಂಬ ಆಕಾರ ಇರವಿನಲ್ಲೇ ಮುಳುಗಿ ಹೋಗ್ತದೆ. ಅಲೆ ಹೇಗೆ ನೀರಿನಲ್ಲಿ ತೋರುಕೊಳ್ಳುವ ಅಲೆ ನೀರಿನಲ್ಲೇ ಮುಳುಗುತ್ತದೆ. ನೀರಿನಲ್ಲೇ ಮುಳುಗುತ್ತದೆ ಅಂದರೆ ಅರ್ಥವೇನು? ನೀರು ಇದ್ದುಕೊಂಡು ರೂಪ ಬಿಡುತ್ತದೆ ಎಂದರ್ಥ. ನೀರಿನಲ್ಲಿ ಮುಳುಗುತ್ತದೆ ಅಂದರೆ ನೀರೊಂದು ಅಲೆ ಒಂದು, ಇದು ಅಲ್ಲಿ ಮುಳುಗುತ್ತದೆ, ಹಾಗಲ್ಲ. ಎರಡು ವಸ್ತುಗಳೆಂದು ಯೋಚನೆ ಮಾಡಬೇಕು. ಎರಡೆಂಬ ಬುದ್ಧಿ ತೆಗೆಯುವುದೇ ಈ ಪ್ರಕ್ರಿಯೆಯ ಉದ್ದೇಶ. ನೀರೊಂದು, ಅಲೆ ಒಂದು, ಇದು ಅಲ್ಲಿ ಮುಳುಗುತ್ತದೆ. ಹಾಗೆ ಎರಡು ವಸ್ತುಗಳು ಒಂದಿದೆ, ಅದೊಂದು ಬುಟ್ಟಿ ಇದೆ. ಈ ವಸ್ತುವನ್ನು, ಇದು ಮಾವಿನ ಹಣ್ಣಿದೆ, ಒಂದು ಬುಟ್ಟಿ ಇದೆ, ಮಾವಿನ ಹಣ್ಣು ಬುಟ್ಟಿಯಲ್ಲಿ ಹಾಕ್ತೀವಿ. ಇದೊಂದು ವಸ್ತು, ಅದೊಂದು ವಸ್ತು, ಹಾಗೆ ಎರಡಾಗಿ ನೋಡಬೇಡಿ, ಎರಡಲ್ಲ. ಅಲೆಯಲ್ಲಿ ಆ ನೀರು ತೋರುವ ಬಗೆ ನಿಂತು ಹೋಗ್ತದೆ, ನೀರು ಇರ್ತದೆ. ಆದ್ದರಿಂದ ಅಲೆಯಾಗಿ ತೋರುವಾಗ ನೀರಿತ್ತಾ ಇಲ್ಲವಾ? ಇತ್ತು. ಆ ನೀರು ಹಾಗೆ ಇದ್ದುಕೊಂಡು ತೋರುವ ರೂಪ ಮಾತ್ರ ಬಿಡುತ್ತದೆ ಅಷ್ಟೇ. ಹಾಗೆ ಜಗತ್ತು ಸುಷುಪ್ತಿಗೆ ಹೋಗುವಾಗ ಜಗತ್ತು ತೋರುವ ಆಕಾರ ಬಿಡುತ್ತದೆ, ಜಗತ್ತು ಬಿಡಲ್ಲ. ಅಂದರೆ ಜಗತ್ತಿನ ಎರವು ಬಿಡಲ್ಲ ಎಂದರ್ಥ. ಜಗತ್ತು ತೋರುವ ಬಗೆ ನಾಮರೂಪಗಳು ಬಿಡುತ್ತವೆ. ಜಗತ್ತು ಇದೆ ಎಂದು ಅನಿಸಿತಲ್ಲ, ಆ ಎರವು ಹೋಗಲ್ಲ, ಆ ಇರುವಾಗೆ ಉಳಿಯುತ್ತದೆ. ನಾನು ಅಷ್ಟೇ, ಜಗತ್ತನ್ನು ನೋಡುತ್ತಾ ಇರುವ ನಾನು ಎಂಬ ವ್ಯಕ್ತಿತ್ವ ಹೋಗುತ್ತದೆ, ತನ್ನ ಇರುವಿಕೆ ಹೋಗಲ್ಲ. ತಾನಿದ್ದೇನೆ ಎಂಬುದು ಹೋಗಲ್ಲ. ಸುಷುಪ್ತಿಯಲ್ಲಿ ತನ್ನ ಇರುವಿಕೆ ಹೋಗ್ತದೆ? ಹೋಗಲ್ಲ. ಇರುವಿಕೆ ನಾನೆಂಬ ರೂಪದಲ್ಲಿ ಎಚ್ಚರದಲ್ಲಿ ತೋರ್ತಾ ಇದೆ. ನಾನೆಂಬ ಒಂದು ವ್ಯಕ್ತಿಯಾಗಿ ತೋರ್ತಾ ಇದ್ದೀನಿ. ಇರುವುದು ವ್ಯಕ್ತಿಯಾಗಿ ಅಲ್ಲ. ನೋಡಿ, ಇರುವುದು ವ್ಯಕ್ತಿತ್ವ ದಾಟಿಯೂ ಇರುತ್ತೇನೆ. ನಾನು ಯಾವ ರೂಪದಲ್ಲಿ ಈಗ ನನಗೆ ತೋರ್ತಾ ಇದ್ದೀನೋ ಒಂದು ವ್ಯಕ್ತಿಯಾಗಿ, ಇದು ತೋರುವ ಬಗೆ ಬಿಟ್ಟರೂ ತನ್ನ ಇರುವಿಕೆ ಹೋಗಲ್ಲ. ನರ್ತಕಿ ನೃತ್ಯ ಮಾಡ್ತಾ ಇದ್ದರೆ ಒಂದು ನೃತ್ಯ ಭಂಗಿಯಲ್ಲಿರುತ್ತಾರೆ. ಒಂದು ಭಂಗಿ ಬಿಟ್ಟರೆ ನರ್ತಕಿ ನೃತ್ಯ ಭಂಗಿ ಬಿಡುತ್ತಾರೆ ಹೊರತು ನರ್ತಕಿ ಬಿಟ್ಟು ಹೋಗಲ್ಲ. ನೋಡಿ, ಒಂದು ಭಂಗಿಯಲ್ಲಿದ್ದಾಳೆ ಅಷ್ಟೇ, ಭಂಗಿ ಬಿಡುತ್ತಾಳೆ, ಇನ್ನೊಂದು ಭಂಗಿಯಲ್ಲಿರುತ್ತಾಳೆ, ಆ ಭಂಗಿ ಬಿಡುತ್ತಾರೆ, ಇನ್ನೊಂದು ಭಂಗಿಯಲ್ಲಿರುತ್ತಾರೆ. ಅಥವಾ ಎಲ್ಲ ಭಂಗಿಗಳು ಬಿಟ್ಟರೆ ತಾನಿರುತ್ತಾಳೆ. ಅದು ನೋಡಿ, ತಾನು ಭಂಗಿಯಲ್ಲಿ ಆಧಾರವಾಗಿ, ಪ್ರತಿಯೊಂದು ಭಂಗಿಗೆ ಆಧಾರವಾಗಿ, ಸ್ವರೂಪವಾಗಿ, ಆಧಾರವಾಗಿ ಏಕೆ ಹೇಳ್ತಾ ಇದ್ದೀರಿ ಅಂದರೆ, ನರ್ತಕಿ ಬದಲಾಯಿಸಲ್ಲ. ತೋರುವ ಬಗೆ ಭಂಗಿ ಬದಲಾಯಿಸ್ತದೆ. ತೋರುವ ಬಗೆ ಬಿಟ್ಟು ಹೋಗ್ತದೆ, ಬದಲಾಯಿಸ್ತದೆ ಹೊರತು ನರ್ತಕಿ ಬಿಟ್ಟು ಹೋಗಲ್ಲ. ಹಾಗೆ ಅಲೆಯಲ್ಲಿ ಯಾವುದು ಬಿಟ್ಟು ಹೋಗಲ್ಲವೋ ಅದು ಸ್ವರೂಪ. ಜಗತ್ತಿನಲ್ಲಿ ಒಂದು ಬಿಟ್ಟು ಹೋಗದೇ ಇದ್ದು ಒಂದಿರುತ್ತದೆ, ಒಂದು ಬಿಟ್ಟು ಹೋಗುವುದು ಇನ್ನೊಂದಿರುತ್ತದೆ. ಅದರಲ್ಲಿ ಎರಡು ಅಂಶಗಳಿವೆ. ತೋರುವ ಬಗೆ ಬಿಡುತ್ತದೆ, ಇರುವ ಬಗೆ ಬಿಡಲ್ಲ. ಅದು ನೋಡಿ, ತೋರುವ ಬಗೆನೇ ಬಿಟ್ಟು ಹೋಗ್ತದೆ, ಇರುವೆ ಎಲ್ಲಿ ಹೋಗಲ್ಲ, ಇರುವೆ ಇದ್ದೇ ಇದೆ. ಆ ಇರುವೆ ಈ ತೋರುವ ಎಂದು ಒಂದು ಭಂಗಿ. ನರ್ತಕಿ ನೃತ್ಯ ಮಾಡುವಾಗ, ಅಥವಾ ನಟರಾಜ, ಚಿದಂಬರಂ ಕೇಳಿದ್ದೀರಾ? ಶಿವನ ನಟರಾಜ ಹೇಳ್ತಾರೆ. ಅವರು ವಿವಿಧ ನೃತ್ಯ ಮಾಡುವುದೇ ಈ ಜಗತ್ತೆಲ್ಲ. ಪಂಚಭೂತಗಳು, ನಾಮರೂಪಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲವರ ನೃತ್ಯ ಭಂಗಿಗಳು.
ನೃತ್ಯ ನಿಲ್ಲಿಸಿಬಿಟ್ಟರೆ ನಟರಾಜನೇ ಇಲ್ಲ ಎಂದು ಹೇಳ್ತೀವ. ಹಾಗೆ ಈ ಜಗತ್ತೆಂಬ ಆಯಾ ರೂಪಗಳಾಗಿ ತೋರುವುದು ಬಿಟ್ಟರೆ ಇರುವುದು ಇರುತ್ತಾನೆ, ತೋರುವುದು ಬಿಡ್ತಾನೆ ಅಷ್ಟೇ. ಆ ತೋರಿಕೆನೇ ಜಗತ್ತು. ನಾವು ಜಗತ್ತಂದರೆ ಜಗತ್ತು ಇದೆ ಎಂದು ಇರವು ತೋರುವ ಬಗ್ಗೆ ಎರಡು ಸೇರಿಕೊಂಡು ಜಗತ್ತು ಅಂದ್ಕೊಳ್ತೀವಿ. ಅದು ತಪ್ಪು. ಇಲ್ಲಿ ನೋಡಿ, ಪೆನ್ನು ಇದೆ ಅಂದರೆ ಪೆನ್ನೆಂಬ ಆಕಾರವೇ ಪೆನ್ನು, ಇದೆ ಎಂಬುದು ಪೆನ್ನಲ್ಲ, ಅದು ಪೆನ್ನಿನ ಸ್ವರೂಪ. ಆ ಸ್ವರೂಪ ಪೆನ್ನು ಹೋದರೂ ಇರುತ್ತದೆ. ಪೆನ್ನು ಹೋದರೂ ಇರುತ್ತದೆ. ಎಲ್ಲ ವಸ್ತುಗಳಲ್ಲಿ ಅದೇ ಇದೆ. ಬಟ್ಟೆಯಲ್ಲಿದೆ, ಪೆನ್ನು ಇದೆ ಎಂದು ಹೇಳ್ತೀವಿ. ಆ ಇರವು ಬಟ್ಟೆಯಲ್ಲಿದೆ, ಪುಸ್ತಕದಲ್ಲಿದೆ, ಮೈಕ್ನಲ್ಲಿದೆ, ಟೇಬಲ್ನಲ್ಲಿದೆ, ಮನುಷ್ಯನಲ್ಲಿದೆ, ನನ್ನಲ್ಲಿ ಇದೆ, ನಿಮ್ಮಲ್ಲಿ ಇದೆ, ಎಲ್ಲರಲ್ಲಿ ಒಟ್ಟಾಗಿ ಇದೆ. ಹೇಗೆ ಆಕಾಶ, ಇನ್ನೊಂದು ಉದಾಹರಣೆ ನೋಡಿಕೊಂಡು, ಪೆನ್ನು ಆಕಾಶದಲ್ಲಿದೆ, ಬಟ್ಟೆ ಆಕಾಶದಲ್ಲಿದೆ, ಮೈಕ್ ಆಕಾಶದಲ್ಲಿದೆ. ಆಕಾಶದಲ್ಲೇ ಈ ಆಕಾರ, ಆಕಾಶದಲ್ಲೇ ಬಟ್ಟೆ ಆಕಾರ, ಆಕಾಶದಲ್ಲೇ ಮೈಕ್ ಆಕಾರ. ಆಕಾರ ಹೋದರೆ ಆಕಾಶ ಹೋಗ್ತದೆ. ಆಕಾಶದಲ್ಲೇ ಆಕಾರಗಳು ತೋರ್ತವೆ ಬಿಡ್ತವೆ, ಮೂಲ ಸ್ವರೂಪ ಹೋಗಲ್ಲ. ಹಾಗೆ ಒಂದು ವಸ್ತುವು ಆಯಾ ಆಕಾರ ತಾಳುತ್ತದೆ. ಆದ್ದರಿಂದ ತಾಳಿದ ಆಕಾರ ಬಿಡುತ್ತದೆ ಹೊರತು ಇರುವು ಬಿಡಲ್ಲ. ಅದು ವ್ಯತ್ಯಾಸ ಗಮನಿಸಬೇಕು. ಇರವೆಂಬುದು ಇಂದ್ರಿಯಗಳಿಂದ ಕಂಡುಬರಲ್ಲ. ಇಂದ್ರಿಯಗಳಿಂದ ಕಂಡುಬರುವುದು ತೋರಿಕೆ, ಇರವು ಇಂದ್ರಿಯಗಳಿಂದ ಕಂಡುಬರಲ್ಲ. ಬರೀ ಇರುವು ಗೊತ್ತಾಗ್ತಾ ಇದೆ. ಅಲ್ಲಿ ಕೂಡ ಪೆನ್ನಿದೆ ಅಂದರೆ ಪೆನ್ನಿನ ಆಕಾರ ಇಂದ್ರಿಯಗಳಿಗೆ ಕಂಡುಬರುತ್ತದೆ. ಇಲ್ಲಿದೆ, ಈಗ ಇದೆ ಎನ್ನುವುದು ಮನಸ್ಸಿನಿಂದ ಗೊತ್ತಾಗ್ತದೆ. ಮನಸ್ಸಿನಿಂದ ಇದರ ದೇಶಕ, ಮನಸ್ಸಿನಿಂದ ಇದರ ಸೂಕ್ಷ್ಮ ಮಾನಸಿಕ ವೃತ್ತಿ ಗೊತ್ತಾಗ್ತದೆ. ಮಾನಸಿಕ ವೃತ್ತಿ ಅಂದರೆ ಅರಿವು ಗೊತ್ತಾಗ್ತದೆ. ಆದರೆ ಪೆನ್ನಿನ ಇರವು ಕಣ್ಣಿನಿಂದ ಗೊತ್ತಾಗಲ್ಲ, ಇಂದ್ರಿಯಗಳಿಗೆ ಗೊತ್ತಾಗಲ್ಲ, ಮನಸ್ಸಿಗೂ ಗೊತ್ತಾಗಲ್ಲ. ಅಥವಾ ಸಾಕ್ಷಿ ಇದೆ ನೋಡಿ, ಅದೇ ಪೆನ್ನಿನ ಇರವು. ತನ್ನಲ್ಲಿ ನಾನು ಎಂಬ ವ್ಯಕ್ತಿಯಲ್ಲಿ, ವ್ಯಕ್ತಿ ಅಂದರೆ ಯಾರು? ದೇಹ. ವ್ಯಕ್ತಿ ಅಂದರೆ ಇಂದ್ರಿಯಗಳು, ವ್ಯಕ್ತಿ ಅಂದರೆ ಮನಸ್ಸು, ವ್ಯಕ್ತಿ ಅಂದರೆ ನಾನು ಬುದ್ಧಿ, ನಾನೆಂಬ ಯೋಚನೆ, ನಾನೆಂಬ ವೃತ್ತಿ. ನಾನು ವೃತ್ತಿ ಬಿಟ್ಟಾಗ ಇದ್ದಾನೆ ಎಂದು ಇರವು ಇರುತ್ತದೆ ನೋಡಿ. ಆ ಇರವು, ಪೆನ್ನಿನ ಇರವು, ಇರುವಿನಲ್ಲಿ ವ್ಯತ್ಯಾಸ ಇಲ್ಲ. ಇರವೆಲ್ಲ ಒಂದೇ, ಇಡೀ ಬ್ರಹ್ಮಾಂಡದ ಇರವು ಒಂದೇ. ಆ ಇರವು ಹೇಗೆ ಗೊತ್ತಾಗ್ತದೆ ಅಂದರೆ ಅದು ಸ್ವಯಂ ಪ್ರಕಾಶ. ಇರವಿನಲ್ಲಿ ತೋರುವ ನಾನು ಬುದ್ಧಿ ಮನಸ್ಸಿನಿಂದ ತೋರ್ತದೆ. ಇರವಿನಲ್ಲಿ ನಾನೆಂಬ ಬುದ್ಧಿ ಮನಸ್ಸಿನಿಂದ ತೋರ್ತದೆ. ದೇಹ ಎಂಬ ಬುದ್ಧಿ ಮನಸ್ಸಿನಿಂದ ತೋರ್ತದೆ. ಈ ಕೈಕಾಲು ಇಂದ್ರಿಯಗಳಿಗೆ ಕಂಡುಬರುತ್ತದೆ. ಇರವು ಮಾತ್ರ ಇಂದ್ರಿಯಗಳಿಗೆ ಕಂಡುಬರಲ್ಲ. ನೋಡಿ, ಇಂದ್ರಿಯಗಳಿಗಿಂತ ಮುಂಚೆನೇ ಇದೆ, ಮನಸ್ಸುಕ್ಕಿಂತ ಮುಂಚೆನೇ ಇದೆ. ಮನಸ್ಸುಗೂ ಆಧಾರವಾಗಿ, ಇಂದ್ರಿಯಗಳಿಗೆ ಆಧಾರವಾಗಿ ತೋರುವ ಜಗತ್ತು ಹಾಗೆ. ಇದರಲ್ಲಿ ನರ್ತಕಿ ಹೇಗೆ, ಮೊದಲು ತಾನು ನರ್ತಕಿ ಬರ್ತಾಳೆ, ಬಂದು ನಿಂತುಕೊಂಡು ನೃತ್ಯ ಶುರು ಮಾಡ್ತಾಳೆ. ನೃತ್ಯ ಭಂಗಿಗಳು ಶುರುವಾಗುವಕ್ಕೆ ಮುಂಚೆ ನರ್ತಕಿದ್ದಾಳೆ. ಹಾಗೆ ಆ ನರ್ತಕಿ ಮೊದಲೇ ಇನ್ನು ನೃತ್ಯ ಶುರುವಾಗಲಿಲ್ಲ ಹೇಳ್ತಾರೆ, ಡ್ರಾಮಾ ಶುರುವಾಗಲಿಲ್ಲ ಹೇಳ್ತಾರೆ. ಡ್ರಾಮಾ ಶುರುವಾಗುವಕ್ಕೆ ಮುಂಚೆ ನರ್ತಕಿ ಇದ್ದಾಳೆ. ನೃತ್ಯ ಶುರುವಾಗಲೇ ತೋರಿಕೆಗಳು, ಬಟ್ ತಾನಿದ್ದಾಳೆ. ನೃತ್ಯವೆಲ್ಲ ನಿಂತು ಹೋಯಿತು, ತನ್ನ ಆಧಾರ ಹಾಗೇ ಇರುತ್ತದೆ. ಹಾಗೆ ಪ್ರಪಂಚದಲ್ಲಿ ಪೆನ್ನು ತೋರುತ್ತದೆ ಅಂದರೆ ಅರ್ಥವೇನು? ತೋರುವುದು ಇಂದ್ರಿಯಗಳಿಗೆ, ಇಂದ್ರಿಯಗಳಿಗೆ ತೋರುವುದೇ ಹುಟ್ಟುತ್ತದೆ ಅಂದರೆ ಕಲ್ಪಿತ. ಇಂದ್ರಿಯಗಳಿಗೆ ತೋರುವುದೇ ಕಲ್ಪಿತ, ಮನಸ್ಸಿಗೆ ತೋರುವುದೇ. ಮನಸ್ಸಿಗೆ ತೋರುವಕ್ಕೆ ಮುಂಚೆ, ಇಂದ್ರಿಯಗಳಿಗೆ ತೋರುವಕ್ಕೆ ಮುಂಚೆ ಆ ಎರವು ಇದೆ ನೋಡಿ, ಅದು ಇಂದ್ರಿಯಗಳಿಂದ ಹುಟ್ಟಲಿಲ್ಲ, ಮನಸ್ಸಿನಿಂದ ಹುಟ್ಟಲಿಲ್ಲ, ಅದು ಮೊದಲೇ ಇದೆ. ಅದು ಹೇಗೆ ಗೊತ್ತು? ಅದು ಸ್ವಯಂ ಪ್ರಕಾಶ, ಸ್ವತಃ ಸಿದ್ಧ. ಅದೇ ತಾನು. ಆ ಇರವು ನಾನು ಇರವು, ಇದೊಂದು ಇರವು ಎಂದು ಎರಡು ಇರುವುಗಳಲ್ಲ. ಅದು ನನ್ನನ್ನು, ಇದನ್ನು, ಇಡೀ ಜಗತ್ತನ್ನು, ತನ್ನನ್ನು, ನಿಮ್ಮನ್ನು, ನಮ್ಮನ್ನು, ಎಲ್ಲರನ್ನು ಸೇರಿಸಿಕೊಂಡಿರುವಂಥ ಆ ಇರವು ಸ್ವತಃ ಸಿದ್ಧ. ಅದು ಯಾವ ಇಂದ್ರಿಯಗಳಿಂದ ಗೊತ್ತಾಗಲ್ಲ, ಮನಸ್ಸಿನಿಂದ ಗೊತ್ತಾಗಲ್ಲ. ಮನಸ್ಸು ಕೆಲಸ ಮಾಡುವಕ್ಕೆ ಮುಂಚೆನೇ ಇದೆ, ಇಂದ್ರಿಯಗಳಿಂದ ನೋಡುವಕ್ಕೆ ಮುಂಚೆನೇ ಇದೆ. ಆ ಇರವಿನಲ್ಲೇ ಇಂದ್ರಿಯಗಳು, ಇರವಿನಲ್ಲೇ ಮನಸ್ಸು, ಇರವಿನಲ್ಲೇ ತೋರಿಕೆ. ಹಾಗೆ ನೋಡಿ, ನೀರಿನಲ್ಲಿ ಅಲೆನೇ ಹುಟ್ಟುತ್ತದೆ, ನೀರು ಹುಟ್ಟಲ್ಲ, ನೀರು ಮೊದಲೇ ಇದೆ. ಆಕಾಶದಲ್ಲಿ ಮನೆ ಕಟ್ಟುತ್ತೇವೆ. ಇನ್ನೊಂದು ಉದಾಹರಣೆ, ಆಕಾಶದಲ್ಲಿ ಗೋಡೆಗಳು ಕಟ್ಟುತ್ತೇವೆ. ಗೋಡೆಗಳೆಲ್ಲ ಒಡೆದು ಹಾಕಿದ್ದರೆ ಆಕಾಶ ಏನು ಮಾಡ್ತೀರಿ?
ಅದು ಒಡೆದು ಹಾಕ್ತೀರಾ? ಏಕೆ? ನೀವು ಮೊದಲು ತಂದಿಲ್ಲ, ನೀವು ಮೊದಲು ಕಟ್ಟಲಿಲ್ಲ, ಅದರಿಂದ ಒಡೆದಾಗ ಹಾಕೋಕ್ಕಾಗಲ್ಲ. ಗೋಡೆಗಳು ಕಟ್ಟಿದಾಗ ಮನೆ ಇದೆ ಎಂದು ಹೇಳ್ತೀವಿ, ಮನೆ ಕಂಡು ಬಂತು, ಮನೆ ನೋಡಿದೆ ಎಂದು ಹೇಳ್ತಾರೆ. ಮನೆಯೆಲ್ಲ ಒಡೆದು ಹಾಕಿದ್ದರೆ ಆಕಾಶ ಇದೆ, ಅದು ನೀವು ತಂದಿಲ್ಲ, ತಾನೇ ಇದೆ. ನೀವು ಕಟ್ಟುವಕ್ಕೆ ಮುಂಚೆ ಇದೆ, ಒಡೆದು ಹಾಕಿದ ನಂತರ ಇದೆ, ಮನೆ ಇರುವಾಗಲೂ ಇದೆ. ಅದು ನೋಡಿ, ಅದು ಮಾತ್ರ ಸ್ವತಃಸಿದ್ಧ ಹೇಳ್ತೀವಿ. ಸ್ವತಃಸಿದ್ಧ ಅಂದ್ರೇನು? ಇಂದ್ರಿಯಗಳಿಂದ ನೋಡಬೇಕಾಗಿಲ್ಲ, ಇಂದ್ರಿಯಗಳಿಂದ ಆಕಾರನೇ ತೋರ್ತದೆ. ಏನು? ರೂಪ ಇದೆ, ರೂಪ ಬಣ್ಣ ಸ್ಪರ್ಶ ಇದೆ, ಇಷ್ಟೇ. ಇರವು ತೋರಲ್ಲ, ಇರವು ತಾನೇ ತಾನು ಗೊತ್ತಾಗ್ತಾನೇ ಇದೆ. ಹೇಗೆ ಗೊತ್ತಾಗಲ್ಲ? ಸ್ವತಃಸಿದ್ಧ, ತಾನೇ ತಾನು ಸ್ವಯಂ ಪ್ರಕಾಶ. ಇರವಿನಲ್ಲಿ ತೋರುವುದೇ ಸೃಷ್ಟಿ, ಅದೇ ಅಧ್ಯಾಸ, ಅದೇ ಕಲ್ಪಿತ. ಇರವು ಅಧ್ಯಾಸ ಅಲ್ಲ, ಇರವು ಕಲ್ಪಿತ ಅಲ್ಲ, ತಾನಿದೆ. ಅದು ಪ್ರಪಂಚದ ಇರವಾಗಲಿ ನನ್ನಲ್ಲಿರುವಾಗಲಿ ಎರಡಕ್ಕೆ ಇರವು ಒಂದೇ, ಕಾಮನ್. ಅದಕ್ಕೆ ತೋರುವ ಪ್ರಪಂಚಕ್ಕೆ ನೋಡುವ ನನಗೆ, ನೋಡುವ ನಾನು, ತೋರುವ ಇದು ಪ್ರಪಂಚವನ್ನೆಲ್ಲ ಒಂದೇ ಮಾತಿನಲ್ಲಿ ಹೇಳಿಬಿಡೋಣ. ಇದು ತೋರುವ ಇದು ಎಂದು ಪ್ರಪಂಚ, ನೋಡುವ ನಾನು ಎಂಬ ಬುದ್ಧಿ, ಎರಡು ನಾನೆಂಬ ಬುದ್ಧಿ ಅಂತಃಕರಣ ಬೇಕು. ಆ ನಾನಾಗಿ ಇರುವಿಕೆಗೆ ಅಂತಃಕರಣ ಬೇಡ. ಅಂತಃಕರಣಕ್ಕಿಂತ ಮುಂಚೆನೇ ಎರವು ಇದೆ, ಎರವಿನಲ್ಲಿ ನಾನು ಬುದ್ಧಿ ಬರ್ತದೆ. ಆ ಎರವೇ ಅರಿವು, ಆ ಅರಿವಿನಲ್ಲಿ ನಾನು ಬುದ್ಧಿ ತೋರ್ತದೆ. ಅಂದರೆ ನೀರಿನಲ್ಲಿ ಒಂದು ಅಲೆ ಹುಟ್ಟಿದ ಹಾಗೆ ಅರಿವಿನಲ್ಲಿ ಒಂದು ಅಲೆ, ಆ ಅಲೆನೇ ನಾನು ಬುದ್ಧಿ, ನಾನೆಂಬ ವೃತ್ತಿ ಮನಸ್ಸಿನ ಮೂಲಕ ತೋರ್ತದೆ. ಮನಸ್ಸು ಬಿಟ್ಟರೆ, ಅಲೆ ಬಿಟ್ಟರೆ ನೀರಿರುತ್ತದೆ, ಅದು ಮೊದಲೇ ಇತ್ತು. ಹಾಗೆ ಮನಸ್ಸು ಬಿಟ್ಟರೂ ಅದು ಇರುತ್ತದೆ. ಏಕೆಂದರೆ ಮನಸ್ಸಿನಿಂದ ಗೊತ್ತಾಗುವಂಥದ್ದಲ್ಲ ಇರವಿನ ಸ್ವರೂಪ ಅರಿವು, ಅಥವಾ ಅರಿವಿನ ಸ್ವರೂಪ ಇರವು ಮನಸ್ಸಿನಿಂದ ಗೊತ್ತಾಗಲ್ಲ. ಮನಸ್ಸು ಬೇಕಾಗೇ ಇಲ್ಲ, ಮನಸ್ಸು ಇಲ್ಲದಿದ್ದರೂ ಗೊತ್ತಾಗ್ತದೆ, ತಾನೇ ಇರುತ್ತದೆ. ಹಾಗೆ ಪ್ರಪಂಚವೆಲ್ಲ ಇದು ಎಂದು ನೋಡ್ತೀವಿ. ಇದು ಎಂಬುದು ಒಂದು ಪ್ರತ್ಯಯ, ಪ್ರತ್ಯಯ ಅಂದರೆ ಒಂದು ವೃತ್ತಿ. ಇದು ಎಂಬುದು ಒಂದು ಆಕಾರ, ಒಂದು ತೋರುವ ಬಗೆ, ಅನಿಸುವ ಬಗೆ. ಏನು ಅನಿಸುತ್ತದೆ? ಎರವೇ ಅನಿಸುತ್ತದೆ. ಇದು ಎಂದು ರೂಪವಾಗಿ ಎರವು ಅನಿಸುತ್ತದೆ, ನಾನು ಎಂಬ ರೂಪವಾಗಿ ಎರವು ಅನಿಸುತ್ತದೆ. ಒಂದೇ ಎರವು ನಾನೆಂಬ ರೂಪವಾಗಿ, ಇದು ಎಂದು ರೂಪವಾಗಿ ಎರಡು ರೂಪಗಳಾಗಿ ತೋರ್ತದೆ. ಅದು ನೋಡಿ, ಎರವು ಒಂದೇ. ಆದ್ದರಿಂದ ಆ ಎರವು ತಾನು ಸ್ವಯಂ ಪ್ರಕಾಶ. ಅದಕ್ಕೆ ಇಂದ್ರಿಯಗಳು ಬೇಡ, ಮನಸ್ಸು ಬೇಡ. ಅದಕ್ಕೋಸ್ಕರ ನೋಡಿ, ಸುಷುಪ್ತಿಯಲ್ಲಿ ಆಶ್ಚರ್ಯ, ಇಂದ್ರಿಯವಿಲ್ಲ, ಮನಸ್ಸು ಇಲ್ಲ. ಸುಷುಪ್ತಿ ಅನುಭವ ಇದೋ ಇಲ್ಲವೋ? ಇದೆ. ಯಾರಿಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ನನಗೆ ಗೊತ್ತಾಗ್ತದೆ. ನಿನಗೆ ಅಂದರೆ ಹೇಗೆ? ಇಂದ್ರಿಯಗಳಿವೆಯಾ? ಇಲ್ಲ. ಮನಸ್ಸಿತ್ತ? ಇಲ್ಲ. మరి ಹೇಗೆ ಗೊತ್ತಾಯಿತು? ಗೊತ್ತಾಗ್ತದೆ ಗುರುಗಳೇ. ಹೌದಪ್ಪ, ಹೇಗೆ ಗೊತ್ತಾಗ್ತದೆ? ಮೊದಲು ಅದು ಹೇಳಿ. ಗೊತ್ತಾಗ್ತದೆ. ಹೌದಪ್ಪ, ಗೊತ್ತಾಗ್ತದೆ. ಹೇಗೆ? ಹೇಳೋಕ್ಕಾಗಲ್ಲ, ಗೊತ್ತಾಗ್ತದೆ, ಅಷ್ಟು ಮಾತ್ರ ಗೊತ್ತು. ಅದೆಲ್ಲರೂ ಹೇಳ್ತಾರೆ ನೋಡಿ. ಶಾಸ್ತ್ರ ಹೇಳುವಕ್ಕೆ ಮುಂಚೆ ತಾನೇ ಹೇಳಿಬಿಡ್ತಾನೆ. ಅಂದರೆ ಅನುಭವ ನೋಡಿ. ಅದು ಮನಸ್ಸಿದೆಯಾ? ಇಲ್ಲ. ಇಂದ್ರಿಯಗಳೇ ಇಲ್ಲ. ಆದರೂ ಅದು ಇದೆಯಾ? ಹೌದು ಇದೆ. ಹೇಗೆ ಗೊತ್ತು? ಗೊತ್ತಾಗ್ತದೆ. ಹೇಗೆ ಅಂದರೆ ಹೇಳೋಕ್ಕಾಗ, ಅದೇ ಸ್ವತಃ ಸಿದ್ಧ. ಹೇಳೋಕ್ಕಾಗ್ತಾ ಇಲ್ಲ, ಗೊತ್ತಾಗ್ತಾನೇ ಇದೆ, ಅದೇ ಸ್ವತಃ ಸಿದ್ಧ. ಸೊ ಸ್ವತಃ ಸಿದ್ಧ ಎಂದು ನಾವು ಶಾಸ್ತ್ರ ಸಂಸ್ಕೃತ ಮಾತುಗಳು ಇಷ್ಟು ಹೇಳ್ತೀವಿ. ಸಾಮಾನ್ಯ ಮನುಷ್ಯ ಅನುಭವದಿಂದ ಹೇಳಿಬಿಡ್ತಾನೆ ನೋಡಿ, ಅದೇ ತಾನೇ ಹೇಳ್ತಾ ಇದ್ದಾನೆ. ಯಾವ ಸಂಸ್ಕೃತ ಬೇಡ, ಯಾವ ಶಾಸ್ತ್ರ ಬೇಡ, ಹೇಳಿಬಿಡ್ತಾರೆ. ಏಕೆ? ಎಲ್ಲರ ಅನುಭವ ಅದು ತಾನೇ ಇದೆ. ಆದ್ದರಿಂದ ಆ ತನಗೆ ಮನಸ್ಸು ಬೇಕಾಗಿಲ್ಲ, ಇಂದ್ರಿಯ ಬೇಕಾಗಿಲ್ಲ. ಮನಸ್ಸು ಇಂದ್ರಿಯಗಳು ಇಲ್ಲದಿದ್ದರೂ ಇದೆ. ಅದರಲ್ಲೇ ಮನಸ್ಸು ತೋರ್ತದೆ, ಅದರಲ್ಲೇ ಮನಸ್ಸು ಹುಟ್ಟಿ ತೋರ್ಕೊಳ್ತದೆ, ಇಂದ್ರಿಯಗಳು ಹುಟ್ಟಿ ತೋರ್ಕೊಳ್ತದೆ. ಇದು ಎಂಬ ನಾನಾ ರೂಪ ಪ್ರಪಂಚ ತೋರ್ಕೊಳ್ತದೆ. ಆ ಇರುವಿನಲ್ಲೇ ಹುಟ್ಟಿ ತೋರ್ಕೊಳ್ತದೆ. ನೀರಿನಲ್ಲಿ ಅಲೆ ತೋರ್ತದೆ ಅಂದ್ರೇನು? ನೀರೇ ಅಲೆಯಾಗಿ ತೋರ್ತದೆ. ನರ್ತಕಿ ಎಲ್ಲಿ ಭಂಗಿಗಳು ತೋರ್ತವೆ ಅಂದರೆ ನರ್ತಕೆ ಭಂಗಿಗಳಾಗಿ ತೋರ್ತಾಳೆ. ಅಂದರೆ ಭಂಗಿ ಹೀಗೆ ನೋಡಿ, ನರಸಿಂಹಾವತಾರ ಹೀಗೆ ಕೋಪ ಮಾಡ್ತಾರೆ, ಅಥವಾ ಏನು ಧನುಸ್ಸು ಇಟ್ಕೊಂಡರೆ ರಾಮಾವತಾರ ಹೇಳ್ತಾರೆ, ಹೀಗೆ ಚಕ್ರ ಇಟ್ಕೊಂಡರೆ ಏನು ಕೃಷ್ಣಾವತಾರ ಹೇಳ್ತಾರೆ. ಏನು ಬಗೆ ಬಗೆ ಅವತಾರಗಳು ನರ್ತಕಿ ತೋರಿಸ್ತಾರೆ. ಎಲ್ಲ ಅವತಾರಗಳಲ್ಲಿ ನರ್ತಕಿದ್ದೇ ಇರ್ತಾಳೆ. ನರ್ತಕಿಯನ್ನು ಯಾರಾದರೂ ಮಿಸ್ ಆಗ್ತಾರಾ? ನರಸಿಂಹ ಅವತಾರ ನೋಡುವಾಗ, ರಾಮಾವತಾರ ನೋಡುವಾಗ ನೀವು ನರ್ತಕಿ ಹೇಳಿದ್ದೀರಿ, ಅದು ಯಾರು ಎಂದು ಯಾರಾದರೂ ಕೇಳ್ತಾರಾ? ಅದು ನೋಡುವ ಅಂದರೆ ಹೌದು ರಾಮಾವತಾರ ಕಂಡು ಬರ್ತದಿಗೋ, ಧನುಸ್ಸಿಟ್ಕೊಂಡ್ರೆ ಸಾಕು. ಇಷ್ಟು ಧನುಸ್ಸಿಟ್ಕೊಂಡ್ರೆ ಹೀಗೆ ಕೈ ಎತ್ತಿದ್ದರೆ ರಾಮ ಆಗಿಬಿಟ್ಟ ಅಷ್ಟೇ, ಹೀಗೆ ಕೈ ಎತ್ತಿದ್ದರೆ ಕೃಷ್ಣ ಅಷ್ಟೇ. ಒಂದೇ ಕೈಯಲ್ಲೆಲ್ಲ ಕೃಷ್ಣ ತೋರಿಸ್ಬಿಡ್ತಾಳೆ.
ಅಂದು ನೃತ್ಯ ನೋಡು ಅವರು. ಈಗ ಒಂದು ಕೈ ಎತ್ತಿದ್ದರೆ ಇದು ಕೃಷ್ಣ ಎಂದು ಆಗಿಬಿಡ್ತಾರೆ. ಎಂದು ಹೇಳಿಬಿಟ್ರೆ ಇನ್ನೇನು ನರಸಿಂಹ, ನಾಲ್ಕು ತೆಗೆದುಬಿಟ್ರೆ ನರಸಿಂಹ ಆಗ್ತಾನೆ. ಹಾಗೆ ಗೊತ್ತಾಗಿಬಿಡ್ತದೆ ಅಷ್ಟೇ. ನರ್ತಕಿ ಎಲ್ಲಿ ಅಂತ ಹೇಳಿ, ಆ ನಾಲಿಕೆ ಎಲ್ಲ ನರ್ತಕಿ ನಾಲಿಕೆನೇ, ಇನ್ನು ಯಾರ್ದು ನರ್ತಕೆ. ಮರಿ ಅಲ ನೋಡುವಾಗ ನೀರು ಇರುತ್ತದ, ಮಿಸ್ ಆಗಿ ಬಿಡ್ತೀರಾ? ನೀರೇ ಅಲೆ ಎಲ್ಲಿ? ಅಲೆ ಬೇರೆ ಎಲ್ಲಿರುತ್ತದೆ? ನೀರನ್ನು ಬಿಟ್ಟಿರುತ್ತದೆ. ಹಾಗೆ ಇದು ಅನಿಸುತ್ತಾ ಇಲ್ಲ ಒಂದೊಂದು ಪದಾರ್ಥ. ಇದು ಎನ್ನುವುದು ಇರುವುದು ಬಿಟ್ಟು ತೋರ್ತದೆ. ಹಾಲು ಮೊಸರಾಯಿತು ಅಂದರೆ ಹಾಲು ಹಾಲಾಗಿರುವುದು ಬಿಟ್ಟು ಮೊಸರಾಗಿ ಬಿಡ್ತದೆ ಅಲ್ಲವೇ? ಹಾಲು ಮೊಸರಾಯಿತು ಅಂದರೆ ಹಾಲು ಹಾಲಾಗುವುದು ಬಿಟ್ಟು ಮೊಸರಾಗ್ತದೆ. ಒಂದು ಬೀಜವನ್ನು ನೆಟ್ಟು, ಯಾವುದೇ ಒಂದು ಬೀಜ, ಮಾವಿನ ಬೀಜನೋ ಯಾವುದೇ ಒಂದು ಬೀಜ ನೆಟ್ಟರೆ ಅದು ಮೊಳಕೆ ಆಗಿಬಿಟ್ಟು, ಒಂದು ಸ್ವಲ್ಪ ಮೊಳಕೆ ಆಗಿಬಿಟ್ಟರೆ ಬೀಜ ಹೋಯಿತು. ಬೀಜ ತೋರಿಸು ಅಂದರೆ ಬೀಜ ಇತ್ತು ಮೊದಲೇ. ಬೀಜ ನೀವು ಬೀಜದಿಂದ ಹುಟ್ಟಿತು ಎಂದು ಹೇಳಿದ್ವಲ್ಲ, ಮೊಳಕೆ ಕಂಡು ಬರ್ತದೆ. ಬೀಜ ತೋರಿಸು. ಬೀಜ ಮೊಳಕೆ ಆಗಿಬಿಟ್ರೆ ಬೀಜ ಕಂಡು ಬರಲ್ಲ. ಅವನು ಹೇಳ್ತಾನೆ, ಬೀಜ ಎಲ್ಲಿ? ನೀವು ಬೀಜದಿಂದ ಹುಟ್ಟಿತು ಎಂದು ಹೇಳಿದೆಯಲ್ಲ. ಹೌದು, మరి ಬೀಜ ತೋರಿಸು. ಈಗ ಮೊದಲಿತ್ತು, ಈಗ ಇಲ್ಲ ಅಂದರೆ ಮೊದಲಿನ ಬೀಜ ನಾಶವಾಗಿ ಮೊಳಕೆ ಆಗಿಬಿಟ್ಟಿತು. ಈಗ ಮತ್ತೆ ಬೀಜ ವಾಪಸ್ ಸಿಗಲ್ಲ. ವಾಪಸ್ ಸಿಗ್ತದೆ? ಹಾಲು ಮೊಸರಾಗಿ ಬಿಟ್ಟರೆ ಹಾಲಿನಿಂದಲೇ ಮೊಸರಾಯಿತು. ಆದರೆ ಒಂದು ಸಲ ಮೊಸರಾಗಿಬಿಟ್ರೆ ಈಗ ಹಾಲು ಸಿಗಲ್ಲ. ಹಾಲು ತೋರಿಸು ಅಂದರೆ ಇಲ್ಲ ಎಂದು ಹೇಳ್ತಾರೆ. ಏನಪ್ಪ ನೀನೇ ಹೇಳಿದ್ದಿ ಹಾಲಿನಿಂದಲೇ ಮೊಸರಾಯಿತು. ಹೌದು, ಹಾಲಿನಿಂದಲೇ ಮೊಸರಾಯಿತು. ಮತ್ತು ಹಾಲು ಮೊಸರನ್ನು ಮತ್ತೆ ಹಾಲು ವಾಪಸ್ ಮಾಡಿ ತೋರಿಸು, ಆಗಲ್ಲ. ಅಂದರೆ ಅಲ್ಲಿ ಹಾಲು ಬದಲಾಯಿಸಿಬಿಟ್ಟಿತು, ತನ್ನ ಮೂಲ ಸ್ವರೂಪ ಕಲ್ಕೊಂಡು ಬಿಟ್ಟಿತು. ಹಾಲು ಮೊಸರಾಯಿತಾ? ಈಗ ಹಾಲಿಲ್ಲ, ಮುಗೀತು. ನೀರು ಅಲೆ ಆಯಿತಂದರೆ ಈಗ ನೀರಿಲ್ಲ, ಮುಗೀತು, ಹೇಳೋಕ್ಕಾಗ್ತದೆ? ನೀರಿಲ್ಲ, ಈಗ ನೀರು ಮೊದಲಿತ್ತು, ಈಗ ಅಲೆ ಆಯಿತು, ನೀರಿಲ್ಲವೇ ಇಲ್ಲ. ನರ್ತಕಿ ನೃತ್ಯ ಭಂಗಿ ಮಾಡಿಬಿಟ್ರೆ ನರ್ತಕಿ ಇಲ್ಲವೇ ಇಲ್ಲ ಅಲ್ಲವೇ? ನರಸಿಂಹಸ್ವಾಮಿ ಆಗಿಬಿಟ್ಟಳೆ, ಯಾರು ತನ್ನ ಮಗಳನ್ನು ಡ್ಯಾನ್ಸ್ ಮಾಡಬೇಡ ಹೇಳ್ತಾರೆ. ಇವಳು ನರಸಿಂಹಸ್ವಾಮಿ ಆಗಿಬಿಟ್ಟರೆ ನಮ್ಮ ಮಗಳೇ ಆಗಲ್ಲ ಹಾಗೆ ಯಾರಾದರೂ ಹೇಳ್ತಾರೆ? ಎಷ್ಟು ನರಸಿಂಹಸ್ವಾಮಿ ಆಗಲಿ, ಎಷ್ಟು ರಾಮಚಂದ್ರನೇ ಆಗಲಿ, ಮಗಳು ಇದ್ದೇ ಇರ್ತಾಳೆ, ಎಲ್ಲಿ ಹೋಗಲ್ಲ. ಹಾಗೆ ಯಾವುದು ಬದಲಾಯಿಸಲ್ಲವೋ ತೋರ್ತದೆ. ತೋರುವಾಗ ಮೂಲ ಸ್ವರೂಪ ಬಿಟ್ಟು ಹೋಗಿ ತೋರ್ತದೆ. ಮೂಲ ಸ್ವರೂಪ ನಾಶವಾಗಿ ಹಾಲು ನಾಶವಾಗಿ ಮೊಸರಾಗ್ತದೆ. ನರ್ತಕಿ ನಾಶವಾಗಿ ಭಂಗಿಗಳಾಗ್ತವೆ. ನೀರು ನಾಶವಾಗಿ ಅಲೆ ಆಗ್ತದೆ. ನೀರು ನಾಶವಾಗುವುದೇ ಇಲ್ಲ. ಅಲೆಯಾಗಿ ತೋರುವುದಕ್ಕೆ ನೀರೇ ಬೇಕು. ಅಲೆಯಾಗಿ ತೋರುವುದಕ್ಕೆ ನೀರೇ ಬೇಕು. ನೀರು ಹೋಗುವುದೇ ಇಲ್ಲ. ನೀರಾಗಿ ಇರುತ್ತಾ ನೀರಿನ ಒಳಗೇ ಅಲೆ ತೋರ್ತದೆ. ನೀರಿಗೆ ಅತಿರಿಕ್ತವಾಗಿ ಅಲ್ಲ, ಎಡಿಷನಲ್ ಅಲ್ಲ. ನೀರಿನಲ್ಲಿ ಅಲೆ ತೋರುವುದು ಅಂದರೆ ಏನು ತಿಳ್ಕೊಳ್ತೀವಿ? ನೀರಿತ್ತು, ಅಲೆ ಬಂತು ಅಂದರೆ ಹಿಂದೆ ಇಲ್ಲದ ಅಲೆ ಎಕ್ಸ್ಟ್ರಾ ಆಗಿ ಅತಿರಿಕ್ತವಾಗಿ ಬಂತು ಅಂದ್ಕೊಳ್ತೀವಿ. ಅಲ್ಲ, 100ನಲ್ಲಿ ಒಂದು 100 ವಸ್ತುಗಳಿತ್ತು, 100 ಸಂಖ್ಯೆ. 100 ಸಂಖ್ಯೆಯನ್ನು 10 ವಿಂಗಡ ಮಾಡಿದ್ದೀರಿ. 10 ವಿಂಗಡಗಳು 100ಗಿಂತ ಹೊರಗೆ ಇವೆಯಾ, ಒಳಗೆ ಇವೆಯಾ? 10 ವಸ್ತುಗಳನ್ನು 100 ವಸ್ತುಗಳನ್ನು 10 ಆಗಿ ವಿಂಗಡ ಮಾಡಿದ್ದರೆ 10ಗಳಾಯಿತು. 10 ಆಯಿತು. 100ನ ಒಳಗೇನೋ ಈ ವಿಂಗಡಗಳು ಅಥವಾ 100ಗಿನ ಹೊರಗೇನೋ? 110 ಎಂದು ಹೇಳಲ್ಲ. ಎಲ್ಲ 10ಗಳು 100ನ ಒಳಗೆ. ಹಾಗೆ ಅಲೆಗಳೆಲ್ಲ ನೀರಿನ ಒಳಗೆ, ತೋರಿಕೆಗಳೆಲ್ಲ ನಾನೆಂಬು ತೋರುವುದು, ಇದು ಎಂಬು ತೋರುವುದೆಲ್ಲ ಇರುವಿನ ಒಳಗೆ. ಇರುವಿಗಿಂತ ಅತಿರಿಕ್ತ ಅಲ್ಲ, ಎಲ್ಲವೂ ಇರುವಿನ ಒಳಗೆ, ಇರುವಿಗಿಂತ ಅತಿರಿಕ್ತ ಅಲ್ಲ. ಹಾಗೆ 100ಗೆ 10 ಸೇರಿಸಿಬಿಟ್ಟರೆ ಹೇಗಾಗ್ತದೆ? 110 ಆಗ್ತದೆ. 100ಕ್ಕೆ 10 ಸೇರಿಸಿದ್ದರೆ 110 ಆಗುತ್ತದೆ. ಹಾಗೆ 100ನ್ನು 10 ಆಗಿ ವಿಂಗಡಿಸಿದ್ದರೆ 100ನ ಒಳಗೆ ಆ ವಿಂಗಡಗಳೆಲ್ಲ 100ನ ಒಳಗೆ ಹೊರತು 100ಗಿಂತ ಹೆಚ್ಚಲ್ಲ ಅಲ್ಲವೇ? ಹಾಗೆ ಈ ಸೃಷ್ಟಿ ಎಂಬುದು ಪರಮಾತ್ಮನಿಂದ ಅಂದರೆ ಪರಮಾತ್ಮನನ್ನು ಬಿಟ್ಟು ಅಲ್ಲ, ಇನ್ನೊಂದು ಪರಮಾತ್ಮ ಬದಲಾಯಿಸಿ ಅಲ್ಲ, ಹಾಲು ಮೊಸರಾಗಿ ಅಲ್ಲ, ಅದಕ್ಕಿಂತ ಅತಿರಿಕ್ತವೂ ಅಲ್ಲ. ಅತಿರಿಕ್ತ ಅಂದರೆ ಎಕ್ಸ್ಟ್ರಾನೂ ಅಲ್ಲ. ಮತ್ತೆ ಏನು? ನೀರು ಬದಲಾಯಿಸಲ್ಲ. ಅಲೆ ಎಂಬುದು ನೀರಿನ ಒಳಗೆ, ನೀರಿನಲ್ಲೇ ಅಲೆ ತೋರ್ತದೆ. ಅಲೆ ತೋರ್ತಾ ಇರುವಾಗಲೂ ನೀರಿದೆ. ನೀರಿನ ಒಳಗೆ ಅಲೆ ಹೊರತು ನೀರು ಹೇಗೆ ನೀರು ಮೊಸರಾಯಿತು ಅಂದರೆ ಮೊಸರೆಂಬುದು ಅದು ಹಾಲು ಮೊಸರಾಯಿತು ಅಂದರೆ ಹಾಲಿನ ಒಳಗೆ ಇದೆ ಎಂದು ಹೇಳ್ತೀರಾ? ಎಲ್ಲ ಏಕೆ? ಹಾಲು ಮೊಸರಾಗೇ ಬಿಟ್ಟಿತು.
ಬದಲಾಯಿಸಿಬಿಟ್ಟಿತು. ಬದಲಾಯಿಸಿಬಿಟ್ಟಿತ್ತಂದರೆ ಹಿಂದೆ ಹಾಲು ಇತ್ತು ಈಗ ಇಲ್ಲ ಎಂದು ಹೇಳಬೇಕಾಗ್ತದೆ. ಹಿಂದೆ ಹಾಲಿತ್ತು ಈಗ ಇಲ್ಲ. ಹಾಗೆ ನರ್ತಕಿ ನೃತ್ಯಗಳು ಮಾಡಿದ್ದರೆ ನೃತ್ಯ ಭಂಗಿಗಳು ಹಿಂದೆ ನರ್ತಕಿ ಇತ್ತು ಈಗ ಇಲ್ಲ ಎಂದು ಯಾರಾದರೂ ಹೇಳ್ತಾರೆ. ನೀರು ಅಲೆ ಆದರೆ ಹಿಂದೆ ನೀರು ಇತ್ತು ಈಗ ಇಲ್ಲ ಎಂದು ಹೇಳ್ತೀವಿ. ಹೇಳೋಕ್ಕಾಗಲ್ಲ. ಏಕೆ? ನೀರಿನಲ್ಲೇ ಅಲೆ ತೋರ್ತದೆ. ನೀರಿನಲ್ಲೇ ಅಂದರೆ ಅರ್ಥವೇನು? ಅಲೆ ನೀರಿನ ಒಳಗೆ ಇದೆ, ಹೊರಗೆ ಇಲ್ಲ. 110 ಆಗಲ್ಲ. 100ನ್ನೇ 10 ವಿಂಗಡ ಮಾಡಿದ್ದರೆ 100ನ ಒಳಗೆ ವಿಂಗಡಗಳು ಹೇಗಿರುತ್ತವೋ, 100ನ ಒಳಗೆ ವಿಂಗಡಗಳೇ ಹೊರತು 100ಗಿಂತ ಹೊರಗೆ ಅಲ್ಲ. ಹಾಗೆ ನೀರಿನ ಹೊರಗೆ ಅಲ್ಲ. ಹಾಗೆ ಇರವು ಅರಿವಿನ ಸ್ವರೂಪವಾದ ಪರಮಾತ್ಮನ ಒಳಗೆ ನೀನು ನಾನು ಜಗತ್ತು ಎಂಬ ವಿಂಗಡಗಳು. ಪರಮಾತ್ಮಕ್ಕಿಂತ ಅತಿರಿಕ್ತವಾದ ಎಕ್ಸ್ಟ್ರಾ ರೂಪ ವಿಂಗಡಗಳಲ್ಲ ನೀನು ನಾನು ಜಗತ್ತೆಂಬುದು. ಜಗತ್ತೆಂಬ ತೋರಿಕೆ, ನಾನಾ ರೂಪಗಳು, ನಾನಾ ವಿಂಗಡಗಳೆಲ್ಲ ಪರಮಾತ್ಮಕ್ಕಿಂತ 100ಗಿಂತ 110 ಮಾಡಿದ ಹಾಗೆ ಆಗಲ್ಲ. ಎಲ್ಲವೂ 100ನ ಒಳಗೆ. 100ನ ಒಳಗೆ ನೀವು 10 ಒಂದು ಸಮುದಾಯ 10 ಒಟ್ಟುಗೂಡಿಸಿ 10 ವಿಂಗಡಗಳು ಮಾಡಿದ್ದರೆ ಒಟ್ಟು ಸೇರಿಸಿ 100 ಆಗುತ್ತದೆ. 100 ದಾಟಿ ಹೋಗಲ್ಲ. ಹಾಗೆ ಎಷ್ಟು ಪದಾರ್ಥಗಳು ತೋರಿದ್ದರೂ ಎಲ್ಲ ಬ್ರಹ್ಮದಲ್ಲೇ ಇರುತ್ತದೆ. ಪರಮಾತ್ಮನ ದಾಟಿ ಯಾವುದೂ ಹೋಗಲ್ಲ. ಎಲ್ಲಿ ಹೋಗಬೇಕು? ಪರಮಾತ್ಮನಲ್ಲೇ ತೋರ್ಕೊಳ್ತದೆ. ಪರಮಾತ್ಮಕ್ಕಿಂತ ಹೊರಗೆ ತೋರಲ್ಲ, ಹೊರಗೇನಿರಲ್ಲ, ತನ್ನ ಒಳಗೇನೆ. ಹಾಗೆ ಆ ಪರಮಾತ್ಮನಲ್ಲೇ ನಾನೆಂಬ ವೃತ್ತಿ, ನೀನೆಂಬ ಜಗತ್ತು. ಜಗತ್ತಿನಲ್ಲಿ ನಾನು ಸೇರಿಕೊಳ್ತೀನಿ. ನಾನೆಂಬ ವೃತ್ತಿಯೂ ಜಗತ್ತೇ. ನಾನು ವೃತ್ತಿ, ಇದು ವೃತ್ತಿ, ಈ ಎರಡು ಸೇರಿಕೊಂಡು ಜಗತ್ತು. ಈ ಜಗತ್ತೆಂಬ ತೋರಿಕೆ ಆ ಇರುವಿನಲ್ಲೇ ತೋರ್ತದೆ. ಇರವೇ ತೋರ್ತದೆ, ಇರುವಿನಲ್ಲೇ ತೋರ್ತದೆ. ಇರುವಿಗಿಂತ ಹೊರಗೆ ಆಗಲ್ಲ, ಇರುವಿಗಿಂತ ಹೆಚ್ಚಾಗಲ್ಲ. ಇರುವಿಗೂ ಹೆಚ್ಚಾಗಲ್ಲ, ಅರಿವಿಗೂ ಹೆಚ್ಚಾಗಲ್ಲ. ನಿಮ್ಮ ಮನಸ್ಸಿದೆ ನೋಡಿ, ಉದಾಹರಣೆ ಹೇಳ್ತೀನಿ. ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಿದ್ದೀರಿ, ಯಾವುದೇ ಒಂದು ಯೋಚನೆ ನಿಮಗೆ ಇಷ್ಟ ಬಂದು, ಯಾವುದೋ ಪುಸ್ತಕ, ಗೋಡೆ, ಮರ, ಗಿಡ ಯಾವುದೇ ಮಾಡಿಕೊಂಡು ಒಂದು ಯೋಚನೆ ಮಾಡಿದ್ದೀರಿ. ಇನ್ನೊಂದು ಯೋಚನೆ ಮಾಡಿ, ಮತ್ತೆ ಇನ್ನೊಂದು 10 ಯೋಚನೆಗಳು ಮಾಡಿದ್ದೀರಿ. ಮನಸ್ಸೇನಾಯಿತು? ತುಂಡು ತುಂಡಾಗಿಬಿಟ್ಟಿತಾ? ಮನಸ್ಸು ಬದಲಾಯಿಸಿ ಇನ್ನೊಂದಾಗಿಬಿಟ್ಟಿತಾ? ಎಷ್ಟು ಯೋಚನೆ ಮಾಡಲಿ ಮನಸ್ಸೇ ಇರ್ತದೆ ಇಲ್ಲವಾ? ಮನಸ್ಸಿನಲ್ಲಿ ಯಾವುದೋ ಉದ್ದ ವಸ್ತು, ದೊಡ್ಡ ಬೆಟ್ಟ ನೋಡಿ, ದೊಡ್ಡ ಬೆಟ್ಟ ಆಕಾರ ಅಂದರೆ ಮನಸ್ಸು ಏನಾಗ್ತದೆ? ಬೆಟ್ಟ ಅಷ್ಟು ದೊಡ್ಡದಾಗ್ತದೆ. ನಿಮ್ಮ ಮನಸ್ಸು ಬೆಟ್ಟ ಅಷ್ಟು ದೊಡ್ಡದಾಗ್ತದೆ. ಇಲ್ಲಿಂದ ದಿಲ್ಲಿ ಎಂದು 100 ಕಿಲೋಮೀಟ್ರ್ ಎಂದು ಹೇಳಿ, ಅಬ್ಬಾ 100 ಕಿಲೋಮೀಟ್ರ್ ಎಂದು, ಮತ್ತು 10 ಕಿಲೋಮೀಟ್ರ್ ಹೇಳಿ, ಇಷ್ಟು ಸಣ್ಣದಾಯಿತು. 100 ಕಿಲೋಮೀಟ್ರ್ ಅಂದರೆ ನಿಮ್ಮ ಮನಸ್ಸು ಏನು ಮಾಡ್ತದೆ? 100 ಅಂದರೆ ಮನಸ್ಸು 100ರಷ್ಟು ಉದ್ದದಾಗ್ತದೆ. 100 ಎಂಬುದು ಯೋಚನೆ, ಬಟ್ ವೃತ್ತಿ ಅದೇ ವೃತ್ತಿಯಲ್ಲಿ 10 ಕಿಲೋಮೀಟ್ರ್ ಯೋಚನೆ ಬರುತ್ತದೆ, 1 ಕಿಲೋಮೀಟ್ರ್ ಯೋಚನೆ ಬರುತ್ತದೆ, 50 ಕಿಲೋಮೀಟ್ರ್ ಯೋಚನೆ ಬರುತ್ತದೆ, 100 ಕಿಲೋಮೀಟ್ರ್ ಯೋಚನೆ ಬರುತ್ತದೆ. ವೃತ್ತಿ ಒಂದೇ. ಅದೇ ವೃತ್ತಿಯಲ್ಲಿ 1 ಕಿಲೋಮೀಟ್ರ್ ಇರುತ್ತದೆ. ಅದೇ ವೃತ್ತಿ ಅಂದರೆ ವೃತ್ತಿ ಬೇರೆ ಆಗಿದ್ದರೂ ಮನಸ್ಸು ಹೆಚ್ಚಾಗ್ತದೆ, ಮನಸ್ಸು ದೊಡ್ಡದಾಗ್ತದೆ. 100 ಕಿಲೋಮೀಟ್ರ್ ಯೋಚನೆ ಮಾಡಿದಾಗ, 1 ಕಿಲೋಮೀಟ್ರ್ ಯೋಚನೆ ಮಾಡಿದಾಗ ಸಣ್ಣದಾಗ್ತದೆ? ಆಗಲ್ಲ. ಮನಸ್ಸು 100 ಕಿಲೋಮೀಟ್ರ್ ಅಂದರೆ ಉದ್ದದಾಗಲ್ಲ, ಸಣ್ಣದು ಹೇಳಿದಾಗ ಸಣ್ಣದಾಗಲ್ಲ. ಅದರಲ್ಲಿ ವಿಷಯವು ದೊಡ್ಡದು, ಸಣ್ಣದು. ವಿಷಯದ 100 ಕಿಲೋಮೀಟ್ರ್, 1 ಕಿಲೋಮೀಟ್ರ್, ವೃತ್ತಿ ಒಂದೇ. ವೃತ್ತಿ ಅಷ್ಟೇ. ಹಾಗೆ ಅರಿವು ಅದೇ. ಅರಿವಿನಲ್ಲಿ ಅನಿಸಿಕೆಗಳು ಎಷ್ಟಾಗಿ ಆಗಲ್ಲ. ಅನಿಸಿಕೆ ದೊಡ್ಡದಾದರೆ ನಿಮ್ಮ ಮನಸ್ಸು ದೊಡ್ಡದಾಗಲ್ಲ, ಅನಿಸಿಕೆ ಸಣ್ಣದಾದರೆ ಮನಸ್ಸು ಸಣ್ಣದಾಗಲ್ಲ ಅಲ್ಲವೇ? ಅನಿಸಿಕೆಗಳು ನೀವು ಯೋಚನೆ ಮಾಡುವ, ಅಂದುಕೊಳ್ಳುವ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವ ವಿಷಯವು ದೊಡ್ಡದೇ ಆಗಲಿ ಸಣ್ಣದೇ ಆಗಲಿ. ಕಲ್ಲು ಯೋಚನೆ ಮಾಡಿ, ನಿಮ್ಮ ಮನಸ್ಸು ಕಲ್ಲಾಗಿರುತ್ತದೆ, ಮೆತ್ತಗಿರುತ್ತದೆ. ಕಲ್ಲು, ಗಟ್ಟಿ ಕಲ್ಲು, ಸುತ್ತಿಯಿಂದ ಹೊಡೆದರೂ ಏನಾಗಲ್ಲ. ಕಲ್ಲನ್ನು ಯೋಚನೆ ಮಾಡಿದರೂ ಮನಸ್ಸು ಹಾಗೆ ಇರ್ತದೆ. ಅಥವಾ ಏನೋ ಮೆತ್ತಗೆ ನೀರು ಹಾಗೆ ಕರಗಿ ಹರಿದು ಹೋಗ್ತಾ ಇದೆ, ನೀರನ್ನು ಯೋಚನೆ ಮಾಡಿ ಮನಸ್ಸೇ ಇರ್ತದೆ. ಮನಸ್ಸಿಗೆ ಏನಾಗಲ್ಲ. ಮನಸ್ಸಂದರೆ ಅರಿವು. ಪರಿಮಿತ ಅರಿವಿಗೆ ಮನಸ್ಸು ಹೇಳ್ತೀವಿ ಅಷ್ಟೇ. ಮನಸ್ಸಂದರೇನು? ಅರಿವಿನ ಒಂದು ತುಂಡು, ಒಂದು ಭಾಗ. ಮನಸ್ಸಿನ ಒಂದು ಭಾಗಕ್ಕೆ, ಅರಿವಿನ ಒಂದು ಭಾಗಕ್ಕೆ ಮನಸ್ಸು ಹೇಳಿದ್ದೀವಿ. ಅನಂತ ಅರಿವು ಆತ್ಮ, ಪರಿಮಿತ ಅರಿವು ಮನಸ್ಸು ಅಷ್ಟೇ. ಮನಸ್ಸಂದರೆ ಇನ್ನೇನು ಅಲ್ಲ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಅರಿವಿನ ಲಕ್ಷಣ ಇದೆ ನೋಡಿ. ಆತ್ಮದ ಸ್ವರೂಪ ಲಕ್ಷಣ ಇದೆ. ಏನು? ಆತ್ಮದಲ್ಲಿ
ಅರಿವಿನಲ್ಲೇ ಅನೇಕ ಅಲೆಗಳು ಹುಟ್ಟುತ್ತವೆ, ಮನಸ್ಸಿನಲ್ಲೇ ಅನೇಕ ಅಲೆಗಳು ಹುಟ್ಟುತ್ತವೆ. ಮನಸ್ಸು ಅರಿವೇ. ಮನಸ್ಸಿನಲ್ಲಿ ಒಂದು ಕಲ್ಲಾಗಿ ಗಟ್ಟಿ ವಸ್ತು ಯೋಚನೆ ಮಾಡ್ತೀರಿ, ನೀರನ್ನು ಯೋಚನೆ ಮಾಡ್ತೀರಿ, ಸಣ್ಣದು ಯೋಚನೆ ಮಾಡ್ತೀರಿ, ದೊಡ್ಡದು ಯೋಚನೆ ಮಾಡ್ತೀರಿ. ಮನಸ್ಸು ಸಣ್ಣದ ದೊಡ್ಡದ? ಮನಸ್ಸು ಸೈಜ್ ಎಷ್ಟು? ಮನಸ್ಸಿಗೂ ಸೈಜ್ ಇರುತ್ತದೆ. ಎಷ್ಟು ಸೈಜ್ ಹೇಳಿ? 1 ಇಂಚ, 1 ಫೂಟ, 2 ಫೀಟ? ಎಷ್ಟು ಮನಸ್ಸಿಗೂ ಸೈಜ್ ಎಷ್ಟು? ಮನಸ್ಸಿನಲ್ಲಿ 100 ಕಿಲೋಮೀಟ್ರ್ ಯೋಚನೆ ಮಾಡ್ಬೋದು, 1000 ಕಿಲೋಮೀಟ್ರ್ ಯೋಚನೆ ಮಾಡ್ಬೋದು, 1 ಸೆಂಟಿಮೀಟ್ರ್ ಯೋಚನೆ ಮಾಡ್ಬೋದು. ಮನಸ್ಸಿಗೂ ಸೈಜ್ ಇಲ್ಲ. ಮನಸ್ಸಿನಲ್ಲೇ ಎಲ್ಲ ಯೋಚನೆಗಳು ಬರ್ತವೆ, ದೊಡ್ಡದು ಸಣ್ಣದು ಎಲ್ಲ ಬರ್ತವೆ. ಮನಸ್ಸು ಅನಂತ ಅಲ್ಲವೇ? ಮನಸ್ಸು ಅನಂತ ಆಯಿತಾ ಅಲ್ಲ? ಬಗೆ ಬಗೆ ಯೋಚನೆಗಳನ್ನು ಮಾಡತಕ್ಕದ್ದಾಗಿದೆ ಮನಸ್ಸಂದರೆ. ಎಲ್ಲ ಯೋಚನೆಗಳು ತನ್ನಲ್ಲಿ ಒಳಗೊಂಡಿದೆ. మరి ಅಷ್ಟು ಯೋಚನೆಗಳಿದ್ದರೆ ದೊಡ್ಡ ವಸ್ತುಗಳು ಬರುತ್ತವೆ, ಸಣ್ಣ ವಸ್ತುಗಳು ನಿಮಗೆ ಕನಸುಗಳು ಎಷ್ಟು ಬಗೆ? ಕನಸಿನಲ್ಲಿ ಏನೇನು ನೋಡ್ತೀರಿ? ದೊಡ್ಡ ಮರಗಳನ್ನು, ಬೆಟ್ಟಗಳನ್ನು, ಸಮುದ್ರಗಳನ್ನು ನೋಡ್ತೀರಿ. ದೊಡ್ಡ ಸಮುದ್ರ ನೋಡ್ತೀರಿ. ದೊಡ್ಡ ಸಮುದ್ರಕ್ಕೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಇದೆ? ಓ ಎಸ್. ನೀವು ಎಷ್ಟು ದೊಡ್ಡ ಸಮುದ್ರ ಹೇಳು, ನಾನು ಯೋಚನೆ ಮಾಡ್ತೀನಿ. ನಿಮ್ಮ ಟಿ ವಿಯಲ್ಲಿ ನೋಡಿ, ದೊಡ್ಡ ಸಮುದ್ರಕ್ಕೆ ಅವಕಾಶ ಇದೆ. ಕಲ್ಲು ಇರುತ್ತದೆ ಟಿ ವಿ ಸ್ಕ್ರೀನ್ ಮೇಲೆ. ಇನ್ನೇನಿರುತ್ತದೆ? ಬೆಂಕಿ ಇರುತ್ತದೆ. ಬೆಂಕಿ ಬಂದಾಗ ಟಿ ವಿ ಏನು ಸುಟ್ಟು ಹೋಗಲ್ಲ, ನೀರು ಬಂದಾಗ ಏನು ತಂಪಾಗಲ್ಲ ಅಲ್ಲ, ಯಾವುದೇನಾಗಲ್ಲ, ಅದರಲ್ಲೇ ಎಲ್ಲ ತೋರ್ತದೆ. ಆದರೆ ಸ್ಕ್ರೀನ್ಗೆ ಎಷ್ಟು ಸಾಮರ್ಥ್ಯ ಇದೆ ನೋಡಿ. ಒಂದು ಸ್ಕ್ರೀನ್ನಲ್ಲಿ, ಟಿ ವಿ ಸ್ಕ್ರೀನ್ನಲ್ಲಿ ಎಷ್ಟು ವಸ್ತುಗಳು ತೋರಬಹುದು ಹೇಳಿ? ಎಷ್ಟು ಬೇಕಂದರೆ ಅಷ್ಟು, ಲಿಮಿಟೇ ಇಲ್ಲ ಅಲ್ಲವೇ? ಎಷ್ಟಾದರೂ ತೋರಬಹುದು. ತೋರಿಕೆಗೆ ಏನಿದೆ? ತೋರುವುದಂದರೆ ಅಲ್ಲಿ ಇಲ್ಲ ಅಂದರ್ಥ. ಇಲ್ಲದೆ ಎಷ್ಟು? ಕನ್ನಡಿಯಲ್ಲಿ ನೀವು ಎಷ್ಟು ಪ್ರತಿಬಿಂಬಗಳು ಮಾಡಬಹುದು? ಕ್ಯಾಮರಾ ಇದ್ದರೆ ಕ್ಯಾಮರಾದಲ್ಲಿ ರೀಲ್ ಇಟ್ಟಿದ್ದೇವೆ, 10 ಇರುತ್ತದೆ, 10 ಫೋಟೋಗಳು ತೆಗೆಯಬಹುದು ಹೇಳ್ತಾರೆ. ಆಯಿತು, ತೆಗೆಯುತ್ತೆ. 10 ಅಂದರೆ ತುಂಬ ಇದೆ ಅಲ್ಲವೇ? ನಮಗೆ ಇನ್ನೂ ಉಳಿಯುತ್ತದೆ, ಪರವಾಗಿಲ್ಲ. ಈಗ ಅದು ತೊಗೊಳ್ತಾ ಹೋದರೆ ಏನಾಗ್ತದೆ? 9 ಆಗೇ ಬಿಟ್ಟಿದ್ದೀಗ, 1ಕ್ಕೆ ಚಾನ್ಸು. ಇನ್ನೊಂದು ತೆಗೆದುಬಿಟ್ರೆ ಮುಗಿಯಿತು. 10 ಫೋಟೋಗಳಿಗೆ ಕ್ಯಾಮರಾ ಮತ್ತೆ ಆನ್ ಆಗಲ್ಲ. ಕನ್ನಡಿ ಇಡಿ, ಎಷ್ಟು ಪ್ರತಿಬಿಂಬಗಳು ಬರುತ್ತವೆ? 10. ಈಗ 11 ಬರಲ್ಲ ಹೇಳ್ತೀವ? ಏಕೆ? ಎಷ್ಟು ಪ್ರತಿಬಿಂಬಗಳಿಗೆ ಅವಕಾಶ ಇದೆ ಕನ್ನಡಿಯಲ್ಲಿ? ಎಷ್ಟಾದರೂ ಅನಂತ. ಹಾಗೆ ಮನಸ್ಸು ಅನಂತ. ಕನ್ನಡಿ ಹಾಗೆಯೇ ಮನಸ್ಸು. ಮನಸ್ಸಿನ ಮೂಲ ಸ್ವರೂಪ ಸಾಕ್ಷಿ ಆತ್ಮ. ಅದೇ ಕನ್ನಡಿಯಲ್ಲಿರುವಂಥ ಸ್ವರೂಪವೇ ಮನಸ್ಸುಕ್ಕಿದೆ, ಮನಸ್ಸಿನ ಸ್ವರೂಪವೇ ಆತ್ಮಕ್ಕಿದೆ. ಹೆಚ್ಚಿನ ಮಟ್ಟದಲ್ಲಿದೆ ಅಷ್ಟೇ. ಮನಸ್ಸಿಗೂ ಸ್ವಲ್ಪ ಮಟ್ಟದಲ್ಲಿದೆ, ಆತ್ಮಕ್ಕೆ ಹೆಚ್ಚಿನ ಮಟ್ಟ ಇದೆ, ಅಷ್ಟೇ ವ್ಯತ್ಯಾಸ. ಮನಸ್ಸು ಸ್ವಲ್ಪ ಮಟ್ಟ ಮಾಡ್ತದೆ, ಮನಸ್ಸುಕ್ಕಿಂತ ಹೆಚ್ಚಿನದು ಆತ್ಮ. ಅದು ಹೇಗೆ ಅಂದರೆ ಮನಸ್ಸಿನ ಹಾಗೆ ಇರುತ್ತದೆ. ಮನಸ್ಸಿನಲ್ಲಿ ಏನಿದೆ? ಅರಿವಿದೆ, ಕಲ್ಪನಾ ಇದೆ, ಯೋಚನೆ ಮಾಡ್ತದೆ, ಎಲ್ಲ ತಿಳ್ಕೊಳ್ತದೆ. ಮರದೇ ಆತ್ಮ. ಆತ್ಮ ಮನಸ್ಸು ಎಷ್ಟು ತಿಳ್ಕೊಳ್ತದೋ ಅದಕ್ಕಿಂತ ಹೆಚ್ಚು ತಿಳ್ಕೊಳ್ತದೆ. ಇಡೀ ಮನಸ್ಸನ್ನು ತಿಳ್ಕೊಂಡು ಬಿಡ್ತದೆ, ಇಡೀ ಮನಸ್ಸನ್ನು ತಿಳ್ಕೊಂಡು ಬಿಡ್ತದೆ. ಅದಕ್ಕೋಸ್ಕರ ಮನಸ್ಸಿನ ಗುಣವೆಲ್ಲ ಆತ್ಮಕ್ಕಿದೆ, ಮನಸ್ಸುಕ್ಕಿಂತ ಹೆಚ್ಚಿದೆ ಅಷ್ಟೇ. ಮನಸ್ಸಿನ ಗುಣವೆಲ್ಲ ಇದೆ, ಮನಸ್ಸುಕ್ಕಿಂತ ಹೆಚ್ಚಿದೆ. ಮನಸ್ಸೆಲ್ಲ ಮುಳುಗಿ ಹೋದರೂ ಅದು ಇನ್ನೊಂದು ಮನಸ್ಸು, ಮನಸ್ಸಿಗೆ ಮನಸ್ಸು. ಅದಕ್ಕೋಸ್ಕರ ಕೇನೋಪನಿಷತ್ತು ಏನು ಹೇಳ್ತದೆ? ಮನಸ್ಸೋ ಮನೋ ಯತ್. ಮನಸ್ಸಿಗೆ ಮನಸ್ಸು ಅಂದರೆ, ಮನಸ್ಸಂದರೆ ಯೋಚನೆ ಮಾಡುವುದು. ಮನಸ್ಸು ಯೋಚನೆ ಮಾಡಿದ್ದರೆ, ಯೋಚನವನ್ನು ಮನಸ್ಸು ಮಾಡಿದ್ದರೆ, ಮನಸ್ಸನ್ನು ಮನಸ್ಸು ಮಾಡುವುದು ಯಾರು? ಮನಸ್ಸಂದರೆ ಯೋಚನೆ. ಯೋಚನವನ್ನು ಮನಸ್ಸು ಯೋಚನೆ ಮಾಡ್ತದೆ. ಮನಸ್ಸು ಒಂದು ಯೋಚನೆ ಆಗುವುದರಿಂದ ಮನಸ್ಸನ್ನು ಆತ್ಮ ಯೋಚನೆ ಮಾಡ್ತದೆ. ಅದರಿಂದ ಏನು ಹೇಳಿದ್ದಾರೆ? ಆತ್ಮನನ್ನು ಮನಸ್ಸಿಗೆ ಮನಸ್ಸು ಎಂದು ಹೇಳ್ತದೆ ಉಪನಿಷತ್ತು. ಕೇನೋಪನಿಷತ್ತು ಮನಸ್ಸೋ ಮನೋ ಯತ್. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಮನಸ್ಸಿಗೆ ಮನಸ್ಸು ಹೇಳ್ತದೆ. ಮನಸ್ಸಿಗೆ ಮನಸ್ಸು ಅಂದರೆ ಅರ್ಥ, ಮನಸ್ಸು ಯೋಚನಶೀಲ, ಯೋಚನಾ ಸ್ವಭಾವ. ಆದರೆ ಅದಕ್ಕೆ ಯೋಚನೆ ಸ್ವಲ್ಪನೇ ಇದೆ, ಹೆಚ್ಚು ಯೋಚನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೌದು, ಮಾಡೋಕ್ಕಾಗಲ್ಲ. ಅನಂತ ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ, ನಿಂತೇ ಹೋಗಿಬಿಡ್ತದೆ. ಮನಸ್ಸು ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಒಂದು ಹೇಳಿಬಿಟ್ಟರೆ ನಿಂತು ಹೋಗ್ತದೆ. ಮನಸ್ಸು ನಿಂತು ಹೋಗ್ತದೆ ಅಂದರೆ ಯಾವ ಯೋಚನೆ ಬರಲ್ಲ. ಸುಷುಪ್ತಿ, ಮನಸ್ಸೇ ನಿಂತು ಹೋಯಿತು. ಮನಸ್ಸು ಸ್ವಲ್ಪ ಯೋಚನೆ ಮಾಡಿ ನಿಂತು ಹೋಗ್ತದೆ. ಮನಸ್ಸು ನಿಂತು ಹೋಯಿತು, ಮತ್ತೆ ಮನಸ್ಸು ಬಂತು ಎಂದು ಯಾರು ಹೇಳ್ತಾರೆ? ಸುಷುಪ್ತಿ ಹೇಳ್ತದೆ. ಮನಸ್ಸಿಲ್ಲ, ಮತ್ತೆ ಎಚ್ಚರದಲ್ಲಿ ಮನಸ್ಸು ಬಂತು. ಮನಸ್ಸು ಇಲ್ಲದಿರುವಾಗ ಇದ್ದುಕೊಂಡು ಮತ್ತೆ ಮನಸ್ಸು ಬಂದಾಗ ಬಂದಿದೆ ಎಂದು ಹೇಳ್ಕೊಡ್ತದೆ.
ಹಿಂದೆ ಇರಲಿಲ್ಲ ಎಂದು ಹೇಳ್ತದೆ. ಹಿಂದೆ ಮನಸ್ಸೇ ಮುಳುಗಿ ಹೋಯಿತು, ಇರಲಿಲ್ಲ, ಈಗ ಮನಸ್ಸು ಬಂತು. ಇದು ಹೇಳುವರು ಯಾರು? ಮನಸ್ಸಲ್ಲ, ಮನಸ್ಸುಕ್ಕಿಂತ ಹೆಚ್ಚಿನ ಮನಸ್ಸು. ಅಂದರೆ ಮನಸ್ಸಂದರೆ ಅರಿವು. ಸ್ವಲ್ಪ ಅರಿವು ಮನಸ್ಸಾದರೆ ಹೆಚ್ಚಿನ ಅರಿವು ಆತ್ಮ, ಅನಂತ ಅರಿವು ಆತ್ಮ. ಸ್ವಲ್ಪ ಅರಿವನ್ನು ಅನಂತ ಅರಿವು ತಿಳ್ಕೊಳ್ತದೆ. ಸ್ವಲ್ಪ ಅರಿವು ಮನಸ್ಸು, ಅನಂತ ಅರಿವು ಆತ್ಮ, ಅಷ್ಟೇ ವ್ಯತ್ಯಾಸ. ಅಥವಾ ಹೇಳಬೇಕಾದರೆ ಅನಂತ ಮನಸ್ಸು ಆತ್ಮ, ಪರಿಮಿತ ಆತ್ಮ ಮನಸ್ಸು. ಮನಸ್ಸು ಆತ್ಮ ಇದೆ ನೋಡಿ, ಎರಡು ವಸ್ತುಗಳಲ್ಲ. ಮನಸ್ಸನ್ನು ಪರಿಮಿತ ಇಟ್ಕೊಂಡರೆ ಅನಂತ ಮನಸ್ಸು ಆತ್ಮ ಆಗುತ್ತದೆ. ಮನಸ್ಸನ್ನೇ ಅನಂತ ಮಾಡು, ಆತ್ಮ ಆಗಿಬಿಡ್ತದೆ. ಆತ್ಮನನ್ನೇ ಪರಿಮಿತ ಹೇಳೋದು ಮನಸ್ಸಾಗ್ತದೆ. ಆತ್ಮ ಅಂದರೆ ಯಾರು? ಅರಿವು, ಇರುವು. ಅದೇ ಪರಿಮಿತ ಇರುವು ಆಗಿಬಿಟ್ಟರೆ ಮನಸ್ಸಾಯಿತು. ಕೆಲವೇ ಯೋಚನೆಗಳು, ಅದಕ್ಕಿಂತ ಹೆಚ್ಚು ಅಂದರೆ ಮನಸ್ಸು ನಿಂತು ಹೋಗುತ್ತದೆ. ಯೋಚನೆಗಳಿಲ್ಲ, ನಿಂತೇ ಹೋಗಿಬಿಡ್ತದೆ. ಅಂದರೆ ಕೆಲವು ಯೋಚನೆಗಳಿರುತ್ತದೆ, ಕೆಲವು ನಂತರ ನಿಂತೇ ಹೋಗುತ್ತದೆ. ಯಾವುದು ಆತ್ಮ ಅಂದರೆ ಅರಿವು, ಯೋಚನೆಗಳು ಅರಿವು. ಆ ಅರಿವಿನ ಅಲ್ಪಭಾಗ ಮನಸ್ಸು, ಮನಸ್ಸಿನ ಅನಂತ ರೂಪ ಆತ್ಮ. ಈಗ ಆತ್ಮ ಮನಸ್ಸು ಎರಡ? ಒಂದೇ ನೋಡುವ ಬಗೆಯಲ್ಲಿ ವ್ಯತ್ಯಾಸವ. ಹೆಚ್ಚಾಗಿ ನೋಡ್ತಾ ಇದ್ದರೆ ಸ್ವಲ್ಪ ಆಕಾಶವನ್ನು ಅನಂತ ಆಕಾಶ ನೋಡ್ಬೋದು, ಸ್ವಲ್ಪ ಆಕಾಶ ನೋಡ್ಬೋದು, ಇಷ್ಟು ಆಕಾಶ ನೋಡ್ಬೋದು. ಇಷ್ಟು ಎಂದು ನೀವು ಅಳತೆ ಬಿಟ್ಟರೆ ಅನಂತ ಆಯಿತು. ಆಕಾಶ ಅಂದರೆ ಎಷ್ಟೇನು ಹೇಳೋಕ್ಕಾಗಲ್ಲ, ಎಷ್ಟಿದೆಯೋ ಅಷ್ಟು ಅನಂತ. ಈಗ ಎಷ್ಟಿದೆ ಅಂದರೆ ಎಷ್ಟಿದೆ ಹೇಳೋಕ್ಕಾಗಲ್ಲ ನೋಡಿ. ಆಕಾಶ ಅಂದರೆ ಏನು? ಎಷ್ಟಿದ್ದರೆ ಅಷ್ಟು. ಹೌದಪ್ಪ, ಎಷ್ಟಿದ್ದರೆ ಅಷ್ಟು. ಎಷ್ಟಿದೆ? ಎಷ್ಟು ಹೇಳೋಕ್ಕಾಗಲ್ಲ, ಅದರೇ ಆಕಾಶ ಹೇಳಿದ್ವಿ. ಎಷ್ಟು ಎಂದು ಹೇಳೋಕ್ಕಾಗಲ್ಲ, ಅದರಿಂದಲೇ ಆಕಾಶ ಹೇಳಿದ್ದೀವಿ. ಎಷ್ಟು ಹೇಳೋಕ್ಕಾಗಲ್ಲ ಅಂದರೆ ಏನಾಯಿತು? ಅಳತೆ ದಾಟಿ ಹೋಯ್ತು ಅಂತ ಅರ್ಥ ಅಲ್ಲವೇ? ಆಕಾಶ ಎಷ್ಟಿದೆ, ಎಷ್ಟು ಹೇಳೋಕ್ಕಾಗಲ್ಲ ಅಂದರೆ ಅರ್ಥವೇನು? ಅಳತೆ ದಾಟಿ ಹೋಯಿತು, ಅಳತೆಗೆ ಸಿಗಲ್ಲ, ಅಳತೆ ಪರಿಮಿತವಾಯಿತು. ಹಾಗೆ ಅರಿವಿಗೆ ಅಳತೆ ಇಟ್ಟರೆ ಮನಸ್ಸು, ಅಳತೆ ದಾಟಿದ್ದರೆ ಆತ್ಮ, ಅಷ್ಟೇ. ನಾವು ವೇದಾಂತವಲ್ಲೆಲ್ಲ ಏನು ಮಾಡ್ತಾ ಇದ್ದೀವಿ? ನಾವು ಮನಸ್ಸಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಅದೇ ಸಂಸಾರ, ಅದೇ ಜೀವಭಾವ. ಆ ಅಳತೆ ಬಿಟ್ಟು ಅರಿವಾಗಿ ಉಳಿಯು. ಅಳತೆಯನ್ನು ಆ ಅರಿವಿನಲ್ಲಿ ಮುಳುಗಿಸಿಬಿಟ್ಟು, ಆ ಅಳತೆಯನ್ನು ಮುಳುಗಿ ಹೋದ ಅರಿವಿದೆ. ಅರಿವಿರುತ್ತದೆ, ಅರಿವಲ್ಲಿ ಹೋಗಲ್ಲ. ಇರವೇ ಅರಿವು, ಇನ್ನೇನು. ಇರುತ್ತದೆ, ಅಳತೆ ಬಿಡುತ್ತದೆ ಅಂದರೆ ಏನು? ಮುಳುಗಿ ಹೋಗ್ತದೆ, ಅಷ್ಟೇ. ಆ ಇರುವಿನಲ್ಲೇ ಅನಂತ ಇರುವಿನಲ್ಲಿ ಮುಳುಗಿ ಹೋಗಿ, ಅಂದರೆ ಅಳತೆ ರೂಪ ಮನಸ್ಸು ಅಳತೆಕ್ಕೂ ಸಿಗದಂತೆ ಅನಂತವಾಗಿರುವ ಇರುವಿನಲ್ಲಿ ಮುಳುಗಿ ಹೋಗ್ತದೆ, ಅನಂತವಾಗಿರುವ ಅರಿವಿನಲ್ಲಿ ಮುಳುಗಿ ಹೋಗ್ತದೆ, ಅಷ್ಟೇ. ಅದೇ ಜ್ಞಾನ. ಜ್ಞಾನ ಅಂದರೆ ಇಷ್ಟೇ. ಏನೋ ಊಹಿಸ್ಕೊಳ್ತಾರೆ, ಅತಿಯಾಗಿ ಊಹಿಸ್ಕೊಳ್ತಾರೆ. ಅತಿಯಾಗಿ ಊಹಿಸಬೇಡ, ನೇರಾಗಿದೆ ಅನುಭವಾನುಸಾರವಾಗಿ ನೋಡಿದ್ದರೆ ಅತ್ಯಂತ ಸರಳ. ಆದ್ದರಿಂದ ನಾವು ಮನಸ್ಸಿಗೆ ಸಿಕ್ಕಾಕ್ಕೊಂಡು ನೋಡುವುದು, ಅದು ಇದು, ನಾನು ಇದು, ಸಬ್ಜೆಕ್ಟು ಆಬ್ಜೆಕ್ಟು, ಈ ರಿಲೇಷನ್ನಲ್ಲೇ ಇದ್ದು ಬಿಡ್ತೀವಿ. ನಾನು ತಿಳಿಯುವವನು, ಇದು ತಿಳಿಯಲ್ಪಡುವುದು. ಇದನ್ನು ತಿಳಿಯುತ್ತೇನೆ, ನಾನು ತಿಳಿಯುತ್ತೇನೆ. ನಾನು ತಿಳಿಯುವುದಿದು, ತಿಳಿಯುವವನು ನಾನು. ನಾನಂದರೆ ಯಾರು? ಯಾವುದೇ ಸ್ವಲ್ಪ ತಿಳಿಯುವವನು ನಾನು. ಅನಂತವನ್ನು ತಿಳಿಯಿದ್ದರೆ ನಾನು ಉಳಿಯಲ್ಲ ನೋಡಿ. ಅಳತೆ ಸ್ವಲ್ಪ ಇದ್ದರೆ ಅಳತೆ ಆಗುತ್ತದೆ. ಅಳತೆಯನ್ನೇ ದಾಟಿ ಹೋದರೆ ಅಳತೆ ಯೂಸ್ಲೆಸ್ ಆಗಿಬಿಡ್ತದೆ, ಅಳತೆನೇ ಮುಳುಗಿ ಹೋಗುತ್ತದೆ. ಹಾಗೆ ನಾನೆಂಬುದು ಒಂದು ಅಳತೆ. ಪ್ರಪಂಚವನ್ನು ಇದು ಎಂದು ನೋಡ್ತಾನೆ. ಅನಂತವನ್ನು ನೋಡುವಕ್ಕೆ ಹೋದರೆ ನೋಡುವವನೇ ಮುಳುಗಿ ಹೋಗ್ತಾನೆ, ನೋಡುವವನೇ ನಿಲ್ಲಕ್ಕಾಗಲ್ಲ. ನೋಡುವ ಜ್ಞಾತೃತ್ವವೇ ಮುಳುಗಿ ಹೋಗ್ತದೆ. ಜ್ಞಾತ ಯಾವಾಗಲೂ ಒಂದು ತಿಳ್ಕೊಂಡರೆ ಜ್ಞಾತವಾಗ್ತಾನೆ. ಜ್ಞಾತೃ ಏನು? ಒಂದು ತಿಳ್ಕೊಳ್ತಾನೆ, ಇನ್ನೊಂದು ತಿಳ್ಕೊಳ್ತಾನೆ, ಹೀಗೆ ಒಂದು ಅಲ್ಪ ವಸ್ತುಗಳನ್ನು ಒಂದು ನಂತರ ಇನ್ನೊಂದು ತಿಳ್ಕೊಳ್ತಾ ಇದ್ದರೆ ಜ್ಞಾತೃತ್ವ. ಎಲ್ಲ ಒಟ್ಟಾಗಿ ತಿಳ್ಕೊಂಡರೆ ಜ್ಞಾತೃತ್ವವೇ ಉಳಿಯಲ್ಲ. ಎಲ್ಲ ಒಟ್ಟಾಗಿ ತಿಳ್ಕೊಂಡ್ರೆ ಜ್ಞಾತೃತ್ವವೇ ಉಳಿಯಲ್ಲ. ಅಂದ್ರೇನು? ಅನಂತ ಅರಿವು ಆಗ್ತದೆ. ಅನಂತ ಅರಿವು ಅಂದರೆ ನಾನು ಬುದ್ಧಿ ಕರಗಿ ಹೋಗಿಬಿಡ್ತದೆ. ನಾವು ಒಂದೊಂದು ತಿಳಿಯುತ್ತಾ ನಾನು ಬುದ್ಧಿ ಉಳಿಸ್ಕೊಂಡಿದ್ದೇವೆ. ಜ್ಞಾತೃಬುದ್ಧಿ, ಅಹಂಬುದ್ಧಿ ಉಳಿದಿದ್ದೇ ಇದಕ್ಕೋಸ್ಕರನೇ. ಇದು ಮಾಡತಕ್ಕದ್ದೇನೆಂದರೆ ಆ ಜ್ಞಾತೃಬುದ್ಧಿಯನ್ನು ಅರಿವಿನಲ್ಲಿ, ಅಂದ್ರೇನು? ಪರಿಮಿತ ಬುದ್ಧಿಯನ್ನು, ಪರಿಮಿತ ಯೋಚನವನ್ನು ಅನಂತ ಅರಿವಿನಲ್ಲಿ ಮುಳುಗಿಸಬೇಕು, ಅಷ್ಟೇ. ಓಲ್ ವೇದಾಂತದಲ್ಲಿ ಮಾಡತಕ್ಕದ್ದೆಲ್ಲ ಅಷ್ಟೇ. ನಾವು ಒಂದೊಂದು ನೋಡುತ್ತಾ ಪರಿಮಿತ ವಸ್ತು, ಒಂದು ದೇಶ, ಒಂದು ಕಾಲ, ಇಷ್ಟು, ಹೀಗೆ, ಇಷ್ಟಿದೆ, ಹೀಗಿದೆ,
ಒಳ್ಳೆಯದಿದೆ, ಕೆಟ್ಟದಿದೆ, ಹತ್ತಿರ ಇದೆ, ದೂರವಿದೆ, ಹಾಗಿದೆ ಹೀಗಿದೆ ಅಂದರೆ ಇದು ಪರಿಮಿತಗಳಾಯಿತು. ಈ ಸಂಬಂಧಗಳೇ ಮನಸ್ಸು. ಮನಸ್ಸು ಇಷ್ಟು ಸಂಬಂಧಗಳಲ್ಲಿ, ಈ ರಿಲೇಷನ್ಗಳಲ್ಲೇ ಇರುತ್ತದೆ. ಇಂದ್ರಿಯಗಳು ಅದಕ್ಕೆ ಸಹಾಯಕ. ಇಂದ್ರಿಯಗಳು ಮನಸ್ಸುಗಳು ಸೇರಿಕೊಂಡು ಇಷ್ಟೇ ಅಳತೆಗಳಲ್ಲೇ ಮುಳುಗುತ್ತದೆ. ನಾವು ಅಳತೆಗಳಲ್ಲೇ ಇರ್ತೀವಿ. ಈ ಅಳತೆ ದಾಟುವ ಪದ್ಧತಿಯೇ ಧ್ಯಾನ ಎಂದು ಹೇಳಿದ್ದೇವೆ. ಧ್ಯಾನದಲ್ಲಿ ಏನು ಮಾಡ್ತೀವಿ? ಧ್ಯಾನದಲ್ಲಿ ಇನ್ನೊಂದು ಅಳತೆ ಇಟ್ಕೊಂಡು ಯೋಚನೆ ಮಾಡುವುದರಲ್ಲ. ಯೋಚನೆಗಳೆಲ್ಲ ಮುಳುಗಿಸಿ ಅರಿವು ಮಾತ್ರ ಉಳಿಯುವುದೇ ನಿಧಿಧ್ಯಾಸನ. ಯೋಚನೆಗಳು ಅಲೆಗಳೆಲ್ಲ ಮುಳುಗಿಸಿ ನೀರು ಮಾತ್ರ ಉಳಿಯುವುದು ನಿಧಿಧ್ಯಾಸನ. ಯೋಚನೆಗಳೆಲ್ಲ ನಾನೆಂಬುದು ಒಂದು ಯೋಚನೆ ಪ್ರತ್ಯಯವೇ, ನೀನು ಎಂಬುದು ಪ್ರತ್ಯಯವೇ, ಇದು ಎಂಬುದು ಪ್ರತ್ಯಯವೇ. ಈ ಪ್ರತ್ಯಯವೆಲ್ಲ ಅರಿವುಗಳಲ್ಲೇ ಇವೆ. ನಾನು ಎಂಬುವಾಗ ಅರಿವಿನಲ್ಲೇ ಆಗ್ತಾ ಇದೇನು ಅಲ್ಲವಾ? ನಾನು ಎಂಬುದು ಎಲ್ಲಿದೆ? ಅರಿವಿನಲ್ಲೇ ಇದೆ. ನೀನು ಎಂಬುದು ಯೋಚನೆ ಎಲ್ಲಿದೆ? ಅರಿವಿನಲ್ಲಿದೆ. ಇದು ಎಂಬ ಪ್ರತ್ಯಯ, ಇದು ಎಂಬ ವೃತ್ತಿ ಎಲ್ಲಿದೆ? ಅರಿವಿನಲ್ಲೇ ಇದೆ. ಅರಿವಿನಲ್ಲೇ ಇದು ಎಂಬ ವೃತ್ತಿ, ಅರಿವಿನಲ್ಲೇ ನಾನು ಎಂಬ ವೃತ್ತಿ. ಈ ಎರಡು ವೃತ್ತಿಗಳಿಗೆ ಆಧಾರ ಅರಿವಿದೆ. ಅರಿವು ಮಾತ್ರ ನಾನು ವೃತ್ತಿಗೆ ಪರಿಮಿತವಲ್ಲ, ಇದು ವೃತ್ತಿಗೆ ಪರಿಮಿತವಲ್ಲ. ಯಾವ ಪರಿಮಿತಿಗಳಿಲ್ಲದೆ ಅನಂತವಾಗಿರುವುದನ್ನೇ ಅರಿವು ಹೇಳಿದ್ದೇವೆ ಅಲ್ಲವೇ? ಅರಿವಿನಲ್ಲಿ ಅರಿವು ಕನ್ನಡಿ ಹಾಗೆ, ಎಷ್ಟಾದರೂ ವೃತ್ತಿಗಳು ಬರಲಿ, ಎಷ್ಟಾದರೂ ಬರ್ಬೋದು, ಎಷ್ಟು ವೃತ್ತಿಗಳಾದರೂ ಬರ್ಬೋದು. ಕನ್ನಡಿಯಲ್ಲಿ ಎಷ್ಟು ಪ್ರತಿಬಿಂಬಗಳಾದರೂ ಬರುತ್ತವೆ. ಹಾಗೆ ಮನಸ್ಸಿನಲ್ಲಿಯೂ ಎಷ್ಟೋ ಪ್ರತಿಬಿಂಬಗಳು ಬರುತ್ತವೆ. ಆದರೆ ಮನಸ್ಸು ಕೆಲವು ಪರಿಮಿತಿಗಳಿವೆ. ಒಂದು ದೇಶಕಾಲ ಇದೆ, ಒಂದು ನಂತರ ಇನ್ನೊಂದು ಕ್ರಮವಾಗಿ ತಿಳ್ಕೊಳ್ತದೆ. ಒಟ್ಟು ಕಾಲವನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಭೂತ ಭವಿಷ್ಯತ್ ವರ್ತಮಾನಗಳು ಮೂರು ಸೇರಿಸಿ ತಿಳ್ಕೊಳ್ಳೋಕ್ಕಾಗಲ್ಲ ಮನಸ್ಸಿಗೆ. ಮನಸ್ಸು ಭೂತ ಮುಗಿಸಿಬಿಟ್ಟು ವರ್ತಮಾನ ಸ್ವಲ್ಪ ತಿಳ್ಕೊಳ್ತದೆ, ಇನ್ನು ಭವಿಷ್ಯತ್ತು ಇನ್ನೂ ಬರಲಿಲ್ಲ. ಅಂದರೆ ಭೂತ ಬಿಡುತ್ತದೆ, ಭವಿಷ್ಯತ್ತು ಬಿಡುತ್ತದೆ, ವರ್ತಮಾನದಲ್ಲಿ ಸ್ವಲ್ಪ ಮಾತ್ರ ತಿಳ್ಕೊಳ್ತದೆ. ಮತ್ತೆ ಇನ್ನೊಂದು ಒಂದೊಂದು ಸ್ವಲ್ಪ ಹೀಗೆ ತಿಳ್ಕೊಳ್ತದೆ. ಅದು ಮನಸ್ಸು. ಭೂತ ವರ್ತಮಾನ ಭವಿಷ್ಯತ್ತು ಮೂರು ಸೇರಿಸಿಬಿಟ್ಟರೆ ಮನಸ್ಸೇ ಮುಳುಗಿ ಹೋಗ್ತದೆ, ಮನಸ್ಸೇ ಉಳಿಯುವುದಿಲ್ಲ. ಕಾಲವಿಲ್ಲ ಅಂದರೆ ಮನಸ್ಸಿಲ್ಲ ಅಷ್ಟೇ. ಅಂದರೆ ಅಹಂ ಪ್ರತ್ಯಯನೇ ಮುಳುಗಿ ಹೋಗ್ತದೆ. ನಾನೆಂಬ ಬುದ್ಧಿ, ನಾನೆಂಬ ವೃತ್ತಿ ಮುಳುಗಿ ಹೋಗ್ತದೆ. ನಾನೆಂಬ ವೃತ್ತಿಗೆ ಇರುವಿಕೆನೇ ಇಲ್ಲ. ಅನಂತ ಇರುವಿನಲ್ಲಿ, ಅನಂತ ಅರಿವಿನಲ್ಲಿ ಮುಳುಗಿ ಹೋಗುತ್ತದೆ. ಈಗ ಬಿಡಿಯಾಗಿಲ್ಲ. ಅಂದರೆ ನಾನು ಕೂತಿದ್ದರೆ ನಾನೆಂಬುದೇ ಒಂದು ಅಳತೆ. ಅರಿವಿನಲ್ಲಿ ಧ್ಯಾನ ಮಾಡ್ತಾ ಇದ್ದರೆ ನಾನಂದರೆ ಒಂದು ಯೋಚನೆ ಇಲ್ಲ. ನಾನೆಂಬ ಯೋಚನೆ ಇಲ್ಲ ಅಂದರೆ ತನ್ನ ಕುರಿತು ಯೋಚನವಿಲ್ಲದ ಅನಂತವಾಗಿ ಬಿಟ್ಟ ಅರಿವು. ಆ ಅನಂತ ಅರಿವಿಗೆ ಥಾಟ್ ಇಲ್ಲ, ವೃತ್ತಿ ಇಲ್ಲ. ಆ ವೃತ್ತಿರಹಿತ ಅರಿವೇ ತಾನು ಸಾಕ್ಷಿ ಎಂದು ಹೇಳಿದ್ದೆ. ತಾನು ಅಂದರೆ ಅದು ಎಷ್ಟು ಎಂದು ಹೇಳೋಕ್ಕಾಗಲ್ಲ. ಎಷ್ಟು ಎಂದು ಹೇಳಿಬಿಟ್ರೆ ಅದು ಮನಸ್ಸಾಯಿತು, ಅದು ಅಹಂಬುದ್ಧಿ ಆಯಿತು. ಅದಕ್ಕೋಸ್ಕರ ಈ ನಾನು ಎಂಬ ಬುದ್ಧಿಯನ್ನು ಕರಗಿಸುವ ಪ್ರಕ್ರಿಯೆವೇ ವೇದಾಂತ. ನಾನೆಂಬುದು ಮುಳುಗಿಸಿ ಅದಕ್ಕೆ ಆಧಾರವಾಗಿರುವ ಅರಿವಾಗಿ ಅರಿವಿಗೆ ಸೈಜ್ ಇಲ್ಲ, ರಿಲೇಷನ್ ಇಲ್ಲ. ಅದಕ್ಕೆ ವೃತ್ತಿ ಅಂದರೇನು? ಒಂದು ಆಕಾರ ಇರುತ್ತದೆ, ಸಂಬಂಧ ಇರುತ್ತದೆ. ನಾನು ಇದನ್ನು ತಿಳ್ಕೊಳ್ತಾ ಇದ್ದೇನೆ. ಆ ಅರಿವು ಯಾವ ಅರಿವಿಗೆ ಅದು ಯಾರು ಅಂದರೆ ಇಷ್ಟು ಅಷ್ಟು ಹೀಗೆ ಹಾಗೆ ಹೇಳೋಕ್ಕಾಗಲ್ಲ. ಇನ್ನೊಂದಿನ ಸಂಬಂಧವೂ ಇಲ್ಲ, ಯಾಕಂದರೆ ಇನ್ನೊಂದಿಲ್ಲ. ಅದರಿಂದ ಸಂಬಂಧ ಇಲ್ಲ, ಪರಿಮಾಣ ಇಲ್ಲ. ಯಾರು ಹೇಗೆ ಎನ್ನುವುದು ಹೆಸರು ಇಲ್ಲ. ಹೆಸರು ಇಲ್ಲದ ವೃತ್ತಿ, ಪರಿಮಾಣವಿಲ್ಲದ ವೃತ್ತಿ, ಸಂಬಂಧವಿಲ್ಲದ ವೃತ್ತಿ ಅಖಂಡ ಅನಂತ ಆಯಿತು. ಅದೇ ಮುಳುಗಿ ಹೋಯಿತು. ಆ ಮುಳುಗಿ ಹೋಗುವುದನ್ನೇ ಅರಿವು ಎಂದು ಹೇಳಿದ್ದೇವೆ, ಆತ್ಮ ಎಂದು ಹೇಳಿದ್ದೇವೆ ಅಲ್ಲವೇ? ಇದು ತತ್ಪದಾರ್ಥ ವಿವೇಕ ಮಾಡುವುದು ಹೇಗೆ ಅಂದರೆ ಇದೇ ವಿವೇಕ. ಹೀಗೆ ಮಾಡಿದ್ದರೆ ಇಡೀ ಜಗತ್ತಿನ ಸ್ವರೂಪ ಎಲ್ಲಿ ತಲುಪುತ್ತದೆ? ಅಖಂಡ ಅನಂತ ಅರಿವಿಗೆ ತಲುಪುತ್ತದೆ. ಇಡೀ ಜಗತ್ತಿನ ತತ್ವ ತಿಳ್ಕೊಳ್ಳುವುದು. ತತ್ವಮಸಿ ಎಂದು ಹೇಳಿದಾಗ ಅದು ನೀನು ಎಂದು ಹೇಳಿದ್ದರೆ ಅದು ಅಂದರೆ ಯಾರು? ಬ್ರಹ್ಮ. ಅದು ಯಾರು ಬ್ರಹ್ಮ? ಸೃಷ್ಟಿಗೆ ಮೊದಲಿತ್ತು ಎಂದು ಹೇಳಿ ಅದರಲ್ಲೇ ಸೃಷ್ಟಿಯಾಯಿತು. ಸೃಷ್ಟಿ ಅಂದರೆ ಅದರಲ್ಲೇ. ಇವತ್ತು ಹೇಳಿದ್ದೆಲ್ಲ ಅದೇ. ಈಗ ಮತ್ತೆ ಒಂದು ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಇಷ್ಟೊತ್ತು ಹೇಳಿದ್ದೀವಲ್ಲ. ಆ ನೀರಿನಲ್ಲೇ ತೋರುವ ಅಲೆ, ನೀರಿನಲ್ಲೇ ತೋರುವ ಜಗತ್ತೆಲ್ಲ ಇಷ್ಟು ದೊಡ್ಡದನಿಸಿದ್ದರೂ, ಜಗತ್ತು ದೊಡ್ಡದನಿಸಿದ್ದರೂ ಯಾವ ಮನಸ್ಸಿನಲ್ಲಿ ಯೋಚನವಾಗ್ತದೋ ಮನಸ್ಸು ಒಂದೇ ಅಲ್ಲವೇ? 1 ಕಿಲೋಮೀಟರ್ ಹೇಳಿದ್ದರೂ ವೃತ್ತಿ,
10 ಕಿಲೋಮೀಟ್ರ್ ಹೇಳಿದ್ದರೂ ವೃತ್ತಿ, 100 ಕಿಲೋಮೀಟ್ರ್ ಹೇಳಿದ್ದರೂ ವೃತ್ತಿ. ನೀವು ನಿಮ್ಮ ಯೋಚನೆ ಮಾಡಿಕೊಂಡು 1 ಕಿಲೋಮೀಟ್ರ್ ಹೇಳಿದಾಗ ಒಂದು ವೃತ್ತಿ ಬಂತಲ್ಲ, 10 ಕಿಲೋಮೀಟ್ರ್ ಎಂದು ಹೇಳಿದರೆ ವೃತ್ತಿ ಏನಾಗ್ತದೆ? ದಪ್ಪದಾಗ್ತದೆ. ಅಥವಾ 100 ಕಿಲೋಮೀಟ್ರ್ ಹೇಳಿಬಿಟ್ರೆ ವೃತ್ತಿ ಏನಾಗುತ್ತದೆ? ಭಾರ ಹೆಚ್ಚಾಗ್ತದೆ. ನಾನು ಹೇಳ್ತೀನಿ 1 ಕಿಲೋ ಎಂದು ಹೇಳಿದೆ, 1 ಕಿಲೋ ಅರ್ಥವಾಯಿತು. 10 ಕಿಲೋ ಏನು? ಅಯ್ಯೋ 10 ಕಿಲೋ ಭಾರವಾಗ್ತದಪ್ಪ ಮನಸ್ಸಿಗೆ. 10 ಕಿಲೋ ಯೋಚನೆ ಮಾಡುವುದು ಮನಸ್ಸಿಗೆ ಭಾರವಾಗ್ತದೆ. 100 ಕ್ವಿಂಟಾಲ್ ಹೇಳಿದ್ದೆ, ಅಯ್ಯೋ 100 ಕಿಲೋ, ಇನ್ನು 1000 ಕ್ವಿಂಟಾಲ್ ಅಂದರೆ ಭಾರವಾಗ್ತದೆ. ಏಕೆಂದರೆ ವೃತ್ತಿಯ ವಿಷಯವೇ ಕಿಲೋಗ್ರಾಮ್ಗಳು, ವೃತ್ತಿ ಮಾತ್ರ ಒಂದೇ, ವೃತ್ತಿಗೆ ಹೆಚ್ಚು ಕಮ್ಮಿ ಇಲ್ಲ. ಹಾಗೆ ವೃತ್ತಿಯಲ್ಲಿ ಅನೇಕ ಪದಾರ್ಥ ತೋರ್ತದೆ. ಪ್ರಪಂಚ ದೊಡ್ಡದು ಸಣ್ಣದು ಆಗಿದೆ ಹೀಗಿದೆ. ಪಂಚಭೂತಗಳಲ್ಲಿ ಪೃಥ್ವಿ ಇದೆ, ಆಕಾಶ ಇದೆ, ಜಲ ಇದೆ, ವಾಯುವಿದೆ, ಅಗ್ನಿ ಇದೆ. ವಾಯುವಿನ ವೃತ್ತಿ ಅಗ್ನಿ ವೃತ್ತಿ. ಅಗ್ನಿ ಬಿಸಿಯಾಗಿರುತ್ತದೆ, ಅಗ್ನಿ ವೃತ್ತಿ ಬಿಸಿಯಾಗಿರುತ್ತದೆ. ಅಗ್ನಿ ವೃತ್ತಿ ಬಿಸಿಯಾಗಿದ್ದರೆ ನೀವು ಅಗ್ನಿ ಯೋಚನೆ ಮಾಡಿದರೆ ಸುಟ್ಟು ಹೋಗ್ತೀರಿ ನೀವು, ಅಲ್ಲವೇ? ನಿಮ್ಮ ಕನಸಿನಲ್ಲಿ ಅಗ್ನಿ ಕಂಡು ಬಂತು, ನೀವು ಆವಾಗ ಸುಟ್ಟು ಹೋಗಿದ್ದೀರಾ? ನಿಮ್ಮ ಮನಸ್ಸಿನಲ್ಲೇ ಇತ್ತು ಅಗ್ನಿ ವೃತ್ತಿ. ಅಗ್ನಿ ಎಂಬ ವೃತ್ತಿ ನಿಮ್ಮ ಮನಸ್ಸಿನಲ್ಲೇ ಇತ್ತು, ಆದರೆ ನಿಮ್ಮನ್ನು ಸುಟ್ಟಲಿಲ್ಲ. ಏಕೆಂದರೆ ಮನಸ್ಸು ಅಗ್ನಿ ವೃತ್ತಿಗೆ ಆಧಾರವಾದ ಮನಸ್ಸು ಸುಟ್ಟು ಹೋಗಲ್ಲ. ಹಾಗೆ ಜಲವೃತ್ತಿ, ಅಗ್ನಿವೃತ್ತಿ, ಪಂಚಭೂತ ವೃತ್ತಿ, ಪಂಚಭೂತದಿಂದಲೇ ಮಿಕ್ಕ ಪದಾರ್ಥಗಳು, ದೇಶವೃತ್ತಿ, ಕಾಲವೃತ್ತಿ, ಇವೆಲ್ಲವೂ ವೃತ್ತಿ. ಆಲು ವೃತ್ತಿಗಳು ಸೇರಿ ಮನಸ್ಸೇ ಅಷ್ಟೇ. ಅಂದರೆ ಮನಸ್ಸೆಂಬುದು ನಿರಾಕಾರ ಆಕಾಶ. ಹಾಗೆ ಅದರಲ್ಲಿ ಯಾವ ಆಕಾರಗಳು, ಆಕಾಶ ನೋಡಿ, ಈ ಆಕಾಶದಲ್ಲಿ ಯಾವ ಆಕಾರಗಳಾದರೂ ತಯಾರು ಮಾಡಬಹುದು, ಯಾವ ಆಕಾರಗಳು ಮಾಡಬಹುದು. ಅಥವಾ ಹಸಿ ಮಣ್ಣಿದೆ, ಹಸಿ ಮಣ್ಣಿನಿಂದ ಯಾವ ಆಕಾರವೂ ತಯಾರು ಮಾಡಬಹುದು. ಅದು ಒಣಗಿ ಹೋದರೆ ಮಾಡೋಕ್ಕಾಗಲ್ಲ, ಹಸಿ ಇದ್ದರೆ ಎಷ್ಟು ಆಕಾರಗಳು ತಯಾರು ಮಾಡಬಹುದು. ಹಾಗೆ ಹಸಿ ಮಣ್ಣಿನ ಹಾಗೆ ಮನಸ್ಸಿರುತ್ತದೆ. ಎಷ್ಟಾದರೂ ತಾಳುತ್ತದೆ ಬಿಡ್ತದೆ, ತಾಳುತ್ತದೆ ಬಿಡ್ತದೆ, ತಾಳುತ್ತದೆ ಬಿಡ್ತದೆ, ತಾಳಿದ್ದೆಲ್ಲ ತನ್ನಲ್ಲೇ. ಹಾಗೆ ಜಗತ್ತೆಲ್ಲ ಬಗೆ 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 ತೋರಿಕೆಗಳೆಲ್ಲ ಎಲ್ಲಿ ಯಾವ ಅರಿವಿನಲ್ಲಿರುತ್ತದೋ, ಅರಿವು ಎಷ್ಟಿದೆ? ಅನಂತವಾಗಿದೆ. ಇಷ್ಟಿಷ್ಟು ದೊಡ್ಡ ಜಗತ್ತು, ದೊಡ್ಡ ಕಾಲ, ದೇಶ, ಬೆಟ್ಟಗಳು, ನದಿಗಳು, ಪರ್ವತಗಳು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ, ಪೃಥ್ವಿ ಎಷ್ಟಿದೆಯೋ ಅಷ್ಟೆಲ್ಲ ಅರಿವಿನಲ್ಲೇ ಇರುತ್ತದೆ. ಆ ಅರಿವು ಅನಂತ ಅರಿವು. ಅದು ಸೃಷ್ಟಿಗೆ ಮೊದಲಿತ್ತು, ಅದರಲ್ಲೇ ಸೃಷ್ಟಿ ತೋರಿಕೊಂಡಿತು. ಅದು ಅಂದರೆ ಅದು ಎಂದು ಮಾತು ಹೇಳಿಬಿಟ್ಟರೆ ನಾವು ಲೌಕಿಕ ಶಬ್ದ ಅಂದ್ಕೊಂಡು ಅದು ಅಂದರೆ ಯಾವುದೇ ಒಂದು ಅಂದ್ಕೊಳ್ತೀವಿ. ಲೌಕಿಕ ವಿಷಯದಲ್ಲಿ ಅದು ಅಂದರೆ ಯಾವುದೇ ಒಂದು ಸಣ್ಣ ವಸ್ತು ಅಂದ್ಕೊಳ್ತೀವಿ. ಇಲ್ಲಿ ಅದು ಅಂದರೆ ಸಣ್ಣ ವಸ್ತು ಅಲ್ಲ, ಅಖಂಡ ಅನಂತ ವಸ್ತು, ಊಹಿಸಕ್ಕಾಗದೇ ಇರುವಂಥ ದೊಡ್ಡ ವಸ್ತು. ಏಕೆ? ಇಡೀ ಜಗತ್ತೆಲ್ಲ ಅದರಲ್ಲೇ ತೋರ್ತದೆ. ಇಡೀ ಜಗತ್ತೆಲ್ಲ ಯಾವ ಅರಿವಿನಲ್ಲಿ ತೋರುತ್ತದೋ, ಅರಿವು ಎಷ್ಟಿದೆ ಅಂದರೆ ಏನು ಹೇಳಬಹುದು? ಎಷ್ಟು ಎಂಬ ಮಾತುಗೆ ಹೊಂದಲ್ಲ. ಎಷ್ಟೆಂಬ ಮಾತು ಪ್ರಪಂಚದ ಒಳಗೆ ಇದೆ ಹೊರತು ಪ್ರಪಂಚಕ್ಕೆ ಮೂಲವಾಗಿರುವ ಅರಿವಿಗೆ ಎಷ್ಟು ಎಂದು ಮಾತು ಹೊಂದಲ್ಲ. ಎಷ್ಟು ಎಂದು ಮಾತು ಹೊಂದಲ್ಲ. ಏಕೆ? ಎಷ್ಟಂದರೆ ಒಂದು ಯೋಚನದ ವಿಷಯ ಆಗುತ್ತದೆ, ಮೂಲ ಸ್ವರೂಪ ಆಗಲ್ಲ. ಮೂಲ ಸ್ವರೂಪಕ್ಕೆ ಎಷ್ಟಾದರೂ ಇದೆ, ನೀವು ಎಷ್ಟು ಊಹಿಸ್ಕೊಂಡರೂ ಬರುತ್ತದೆ, ಎಷ್ಟಾದರೂ ಊಹಿಸ್ಕೊ. ಕನ್ನಡಿಯಲ್ಲಿ ಎಷ್ಟು ಪ್ರತಿಬಿಂಬಗಳಿವೆ ಅಂದರೆ ಎಷ್ಟಾದರೂ ಇರುತ್ತೆ. ಆವಾಗ ಎಲ್ಲ ಪ್ರತಿಬಿಂಬಗಳನ್ನು ಸೇರಿಸಿ ಎಷ್ಟು ದಪ್ಪದು ಕನ್ನಡಿ ಹೇಳು? ಎಷ್ಟು ದಪ್ಪದು ಹೇಳ್ತೀವಿ? 1000 ಏಕೆ 1,00,000 ಪ್ರತಿಬಿಂಬಗಳನ್ನು ಒಳಗೊಂಡಿರುವ ಕನ್ನಡಿ ಎಷ್ಟು ದಪ್ಪದು? ಸೈಜ್ ಹೇಳೋಕ್ಕಾಗಲ್ಲ, ಎಷ್ಟು ಎಂಬ ಪರಿಮಾಣ ಹೇಳೋಕ್ಕಾಗಲ್ಲ. ಏಕೆಂದರೆ ಎಷ್ಟಾದರೂ ಬರುತ್ತವೆ. ಹಾಗೆ ಅರಿವಿನಲ್ಲಿ ಎಷ್ಟು ಯೋಚನೆಗಳು, ಎಷ್ಟು ಅನುಭವಗಳು ಬರುತ್ತವೆ. ಇಷ್ಟೆಲ್ಲ ಅನುಭವಗಳು, ಇಷ್ಟೆಲ್ಲ ಯೋಚನೆಗಳು ಬರುತ್ತಾ ಹೋಗುತ್ತಾ ಇರುವಂಥ ಆ ಅರಿವು ಎಷ್ಟಿದೆ ಅಂದರೆ ಎಷ್ಟೆಂಬ ಮಾತೆ ಮುಳುಗಿ ಹೋಗ್ತದೆ, ಎಷ್ಟೆಂಬ ಪರಿಮಾಣವೇ ಮುಳುಗಿಸುತ್ತದೆ. ಅಂತ ಅನಂತದು. ಅನಂತ ಅಂದರೆ ಏನು? ಅನಂತ ಅಂದರೆ ಮತ್ತೆ ಯೋಚನೆ ಮಾಡಬೇಡಿ, ಯೋಚನೆಗಳನ್ನು ಮುಳುಗಿಸುವುದೇ ಅನಂತ. ಅನಂತ ಎಂಬುದು ಇನ್ನೊಂದು ಯೋಚನೆ ಅಲ್ಲ, ಅದು ನಾನು ಬಿಟ್ಕೊಂಡು. ಅನಂತ ಎಂಬುದು ಇನ್ನೊಂದು ಯೋಚನೆ ಅಲ್ಲ, ಎಲ್ಲ ಯೋಚನೆಗಳನ್ನು ತನ್ನಲ್ಲಿ ಮುಳುಗಿಸಿಕೊಂಡು ಉಳಿದಿರುವುದು. ಅದಕ್ಕೋಸ್ಕರ ಹೇಳಿ ತತ್ಪದೇನ ಚ. ತತ್ ಅಂದರೆ ಏನು? ಸೃಷ್ಟಿಗೆ ಪೂರ್ವ. ಸೃಷ್ಟಿಗೆ ಪೂರ್ವ ಅಂದರೆ ಕಾಲದಲ್ಲಿ ಹಿಂದೆ ಮುಂದೆ ಹಾಗೆ ಯೋಚನೆ ಮಾಡಬೇಡಿ, ಸೃಷ್ಟಿಯನ್ನು ನುಂಗಿಬಿಟ್ಟಿರುವ ಎಂದರ್ಥ. ಸೃಷ್ಟಿಗೆ ಪೂರ್ವ ಅಂದರೆ ಏನು? ಸೃಷ್ಟಿ ಅಂದರೆ ಏನು? ನೀವು ಎಷ್ಟು ಯೋಚನೆ ಮಾಡ್ತೀರೋ ಅದರ ಸೃಷ್ಟಿ. ಸೃಷ್ಟಿ ಅಂದರೆ ಎಷ್ಟಿರುತ್ತದೆ? ನೀವು ಎಷ್ಟು ಯೋಚನೆ ಮಾಡ್ತೀರಿ ಹೇಳಿ? ಎಷ್ಟು
ಎಷ್ಟು ಗೊತ್ತಿಲ್ಲ. ಓಕೆ, ಮನೆಗೆ ಹೋಗಿ ಯೋಚನೆ ಮಾಡಿ. ನೀವು ಎಷ್ಟು ಯೋಚನೆಗಳು ಮಾಡಬಹುದು ಲೆಕ್ಕ ಮಾಡಿಕೊಂಡು ಬಂದು ಹೇಳಿ. ಎಷ್ಟಾದರೂ ಮಾಡ್ತೀವಿ ಅವು ಅಷ್ಟು ಜಗತ್ತು, ಅದೇ ಜಗತ್ತು. ನೀವು ಎಷ್ಟೆಷ್ಟು ಮಾಡ್ತೀವೋ ಅದೆಲ್ಲ ಜಗತ್ತು. ಈಗ ಗೊತ್ತಾಯಿತು ಜಗತ್ತು ಎಷ್ಟಿದೆ. ಜಗತ್ತು ಎಷ್ಟಿದೆ ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲ ಅಲ್ಲವೇ? ಗೊತ್ತಿಲ್ಲ. ಎಷ್ಟಾದರೂ ಆಗುತ್ತೆ, ಗೊತ್ತೇ ಇಲ್ಲ. ನೀವು ಎಷ್ಟು ಕನಸುಗಳು ನೋಡಬಹುದು ನೀವು? ನಿಮ್ಮ ಜೀವನದಲ್ಲಿ ಎಷ್ಟು ಕನಸುಗಳು ನೋಡಿದ್ದೀರಿ? ಒಂದೊಂದು ಕನಸಿಗೆ ಒಂದೊಂದು ಜಗತ್ತು. ಎಷ್ಟು ಜಗತ್ತುಗಳು ಸೃಷ್ಟಿ ಮಾಡಿದ್ದೀರಿ? ಅಮ್ಮೋ, ಎಷ್ಟು ಲೆಕ್ಕನೇ ಮಾಡೋಕ್ಕಾಗಲ್ಲ. ಇನ್ನೂ ಬದುಕಿದ್ದರೆ ಇನ್ನೂ ಎಷ್ಟಾದರೂ ನೋಡ್ತೀನಿ. ಹಾಗೇ ಮನಸ್ಸಿನಲ್ಲಿ ಎಷ್ಟು ಕಲ್ಪನೆಗಳಿರಲಿ, ಇಷ್ಟು ಕಲ್ಪನೆಗಳಿಗೆ ಮೂಲ ಯಾವುದು? ಅದು ಬ್ರಹ್ಮ. ಕಲ್ಪನೆಗಳಿಗೆ ಎಲ್ಲಕ್ಕೆ ಆಧಾರವಾಗಿರುವಂಥ ಅರಿವು. ಅದಕ್ಕೆ ಏನು ಸೈಜ್ ಇದೆ? ಸೈಜು ಬುದ್ಧಿ ಬಿಡುವುದೇ ಬ್ರಹ್ಮ. ನೀವು ಸೈಜ್ ಎಂದು ಮತ್ತೆ ಮಾತಾಡಿದರೆ ಇನ್ನು ಪ್ರಪಂಚದಲ್ಲೇ ಉಳಿಯುತ್ತಾ ಇದ್ದೀರಿ. ಪ್ರಪಂಚ ಬಿಡುತ್ತಾ ಇಲ್ಲ. ಪ್ರಪಂಚ ಬಿಡಿಸುವುದೇ ಇದೆಲ್ಲ ಪ್ರಯಾಸ. ಇಷ್ಟೆಲ್ಲ ಉಪದೇಶ, ಇಷ್ಟೆಲ್ಲ ವಿಚಾರ, ಆ ಸೈಜು ಬಿಡಿಸುವುದು. ಆ ಸೈಜು ಬುದ್ಧೇ ಪ್ರಪಂಚ. ಆದ್ದರಿಂದ ಇಡೀ ಪ್ರಪಂಚವನ್ನು ನುಂಗಿದೆ ಅಂದರೆ ಏನು ಊಹಿಸ್ಕೊಳ್ತಾರೆ? ಪ್ರಪಂಚ ಅಂದರೆ ಇಷ್ಟು ದಪ್ಪದು, ಇದನ್ನು ನುಂಗಿದೆ ಅಂದರೆ ಇನ್ನೊಂದು. ಎರಡು ವಸ್ತುಗಳು ಊಹಿಸ್ಕೊಳ್ತೀರಲ್ಲವೇ? ನಮ್ಮ ಸೈನ್ಸ್ ಟೀಚರ್ ಏನು ಮಾಡ್ತಾನೆ? ಇದೊಂದು ಪ್ರಪಂಚವನ್ನು ನುಂಗಿದ್ದು ಇದು. ಎರಡು ಬೋರ್ಡ್ ಮೇಲೆ ಪಿಕ್ಚರ್ಗಳು ಮಾಡ್ತಾನೆ. ಹಾಗೆ ಊಹಿಸ್ಕೊಂಡರೆ ವೇದಾಂತವೆಲ್ಲ ಹಾಳಾಗ್ತದೆ. ವೇದಾಂತವೆಲ್ಲ ವೇಸ್ಟ್ ಆಗಿಬಿಡ್ತದೆ. ಅಂದರೆ ನಿಮ್ಮ ಮನಸ್ಸು ಎಷ್ಟೆಷ್ಟು ಯೋಚನೆ ಮಾಡ್ತದೋ, ಮನಸ್ಸಿನ ಸಾಮರ್ಥ್ಯ, ಮನಸ್ಸಿನ ಯೋಚನೆ, ಮನಸ್ಸಿನ ಅನಿಸಿಕೆಗಳು, ಇದೆಲ್ಲ ಜಗತ್ತು. మరి ಪರಮಾತ್ಮ ಯಾವುದು? ಈ ಅನಿಸಿಕೆಗಳೆಲ್ಲ ಮುಳುಗಿ ಹೋಗ್ತದೆ. ಅದು ಅನಿಸಿಕೆ ಅಲ್ಲ. ಯಾವುದರಲ್ಲಿ ಮುಳುಗಿ ಹೋಗುತ್ತದೋ ಮನಸ್ಸು, ಅದು ಅನಿಸಿಕೆ ಅಲ್ಲ, ಅದು ಸ್ವಯಂ ಪ್ರಕಾಶ ಅರಿವು. ಆ ಅರಿವಿನಲ್ಲಿ ಇವುಗಳೆಲ್ಲ ಅನಿಸಿಕೆಗಳು. ಯಾವ ಅನಿಸಿಕೆಗಳನ್ನೆಲ್ಲ ನುಂಗಿಬಿಟ್ಟು ಅರಿವಾಗಿ ಉರಿಯುತ್ತದೋ ಆ ಅರಿವಿಗೆ ಒಂದು ಲಿಮಿಟ್ ಇಲ್ಲ, ಸೈಜ್ ಇಲ್ಲ, ಪರಿಮಾಣವಿಲ್ಲ, ಎಷ್ಟು ಎಂಬುದಿಲ್ಲ. ಅದು ಆತ್ಮ. ಅದನ್ನು ತತ್ ಪದಾರ್ಥ ಎಂದು ಹೇಳಿದ್ದಾರೆ. ಇದು ನಾನು ಮೊದಲು ಸೂತ್ರಭಾಷೆ ನೋಡಿದಾಗ ಒಂದು ಅರ್ಥವೇ ಆಗಲಿಲ್ಲ. ತತ್ಪದಾರ್ಥ ಅಂದರೆ ಹೇಗೆ ಏನೋ ಹೇಳಿ ಇದು ತುಂಬ ನಂತರ ಸ್ವಾಮೀಜಿ ಪ್ರಕ್ರಿಯೆಗೆ ಬಂದ ನಂತರ ಗೊತ್ತಾಯಿತು. ತತ್ತಂದರೆ ಹೀಗೆ ಅನುಭವ ದೃಷ್ಟಿಯ ನೋಡಿದ್ದರೆ ತತ್ತಂದರೆ ಏನು ಈಗ ಗೊತ್ತಾಯಿತು ಅಲ್ಲವೇ? ತತ್ಪದೇನ ಚ ಪ್ರಕೃತಂ ಸದ್. ಈಗ ಒಂದೊಂದು ವಾಕ್ಯ ಹೇಳಿದರೆ ವ್ಯಾಕರಣ ಪದಗಳು ಆಗುತ್ತದೆ. ನಾನೆಲ್ಲ ಒಟ್ಟರ್ಥ ಹೇಳಿಬಿಟ್ಟೆ, ನಿನಗೆ ಗೊತ್ತಾಯಿತು. ತತ್ಪದ ಬ್ರಹ್ಮ ಈಕ್ಷಿತೃ ಜಗತೋ ಜನ್ಮಾದಿ ಕಾರಣ. ಅದೇ ಜಗತ್ತಿನ ಸೃಷ್ಟಿಗೆ ಕಾರಣ, ಸ್ಥಿತಿಗೆ ಕಾರಣ, ಲಯಕ್ಕೆ ಕಾರಣ. ಕಾರಣ ಅಂದರೆ ಆಧಾರ ಅಂದರೆ ಸೃಷ್ಟಿ ಮಾಡುವಾಗ ಅದೇ ತೋರ್ತದೆ, ಸ್ಥಿತಿಯಲ್ಲಿ ಅದೇ ತೋರ್ತದೆ. ಲಯ ಅಂದರೆ ಅದರಲ್ಲೇ ಮುಳುಗಿ ಹೋಗ್ತದೆ. ಅದು ಮಾತ್ರ ಹೋಗಲ್ಲ. ಯಾವುದು ಹೋಗದೆ ಮಿಕ್ಕದೆಲ್ಲ ಮುಳುಗಿ ಹೋಗಿ ಅದು ಮಾತ್ರ ಉಳಿಯುತ್ತದೋ ಅದು ಕಾರಣ ಅಲ್ಲವೇ? ಅಲೆ ಮುಳುಗುತ್ತಾ ಯಾವುದು ಮುಳುಗಿಸದೆ ಉಳಿಯುತ್ತದೋ ಅದು ನೀರು. ಅದರಲ್ಲಿ ಮುಳುಗಿದೆ ಎಂದರ್ಥ. ಅಲೆ ಹೋಗುತ್ತದೆ, ನೀರು ಮಾತ್ರ ಮುಳುಗಲ್ಲ. ನೀರು ಮುಳುಗದ. ನೀರು ಮೊದಲು ಇತ್ತು, ಈಗಲೂ ಇತ್ತು, ಕಂಡು ಬರ್ತಾನೇ ಇರುತ್ತದೆ. ಹಾಗೆ ಅನುಭವ ರೂಪ ಯಾವ ಅರಿವಿದೆಯೋ, ಅನುಭವ ರೂಪ ಇರುವಿದೆಯೋ, ಯಾವ ಇರುವು ಇರುತ್ತಲೇ ಇರುತ್ತದೆ. ಒಂದೊಂದು ಯೋಚನೆ ಬಿಡುತ್ತದೆ, ಅರಿವು ಮಾತ್ರ ಬಿಡಲ್ಲ. ಒಂದೊಂದು ಪದಾರ್ಥ ಬಿಡುತ್ತದೆ, ಪ್ರಪಂಚ ಬಿಡುತ್ತದೆ, ನಾನು ಬುದ್ಧಿ ಬಿಡುತ್ತದೆ. ಯಾವುದು ಬಿಡಲ್ಲವೋ ಅದರಲ್ಲೇ ಮುಳುಗಿ ಹೋಯಿತು ಎಂದರ್ಥ. ಅದೇ ಸೃಷ್ಟಿ ಸ್ಥಿತಿ ಲಯ ಕಾರಣ. ಅದು ಅದರಲ್ಲಿ ಮುಳುಗುತ್ತದೆ, ಅದು ಮುಳುಗಲ್ಲ. ಅದು ಎಂದಿಗೂ ಇರುತ್ತದೆ. ಯಾವುದರ ಅನುಭವ ಹೊಸದಾಗಿ ಬರಲ್ಲ, ಎಂದಿಗೂ ಇರುತ್ತದೆ. ಆದ್ದರಿಂದ ಜನ್ಮಾದಿ ಕಾರಣ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅದನ್ನೇ ಉಪನಿಷತ್ತು ಸತ್ಯಂ ಎಂದು ಹೇಳ್ತದೆ. ಜಗತ್ತಿನ ಕಾರಣಭೂತ ತತ್ಪದಾರ್ಥ ಅದು ಎಂದು ಹೇಳಿದ್ದು ಇಡೀ ಜಗತ್ತಿನ ತತ್ವ. ಅದು ಏನು? ಸತ್ಯಂ. ನಾವು ಹೇಳಿದ್ದೀವಲ್ಲ, ಎರವು. ಜ್ಞಾನಂ ಅದು ಅರಿವು. ಅನಂತ ಅಂದರೆ ಅನಂತ. ಈಗ ಹೇಳಿದರೆ ಇಷ್ಟೊತ್ತು ಹೇಳಿದ್ದು ಸತ್ಯಂ ಜ್ಞಾನಂ ಅನಂತವೇ. ಸತ್ಯಂ ಅಂದರೆ ಎರವು, ಜ್ಞಾನಂ ಅಂದರೆ ಅರಿವು, ಅರಿವಿನ ರೂಪ ಇರವು. ಮೊದಲು ಅರಿವ, ಮೊದಲು ಇರುವ, ಎರಡರಲ್ಲಿ ಯಾವುದು ಮುಂಚೆ? ಅರಿವಿನ ರೂಪವೇ ಇರುವು, ಅರಿವಾಗಿರುತ್ತದೆ ಅಷ್ಟೇ. ಅರಿವಂದರೆ ಇರುವಾಯ್ತಲ್ಲ. ಅರಿವು ಅಂದರೆ ಇದೆ ಎಂದರ್ಥ. ಅರಿವು ಅಂದರೆ ಅರಿವೇ ಗೊತ್ತಾಯ್ತು, ಇರುವೆ ಗೊತ್ತಾಗಲಿಲ್ಲ ಹೇಳ್ತೀನಿ. ಅರಿವಂದರೆ ಇರುವೆ, ಇನ್ನೇನು? ಅರಿವಂದರೆ ಇರುವೆ ಅಷ್ಟೇ, ಇದೆ ಎಂದರ್ಥ. ಹಾಗೆ ಅದೇ ಸತ್ಯ. ಆ ಅರಿವಿನ ರೂಪ ಸತ್ಯ ಅನಂತವಾಗಿದೆ. ಅಷ್ಟು ಇಷ್ಟು ನಾನು ನೀನು ಏನು ಲೆಕ್ಕಕ್ಕೆ ಬಾರದಂತೆ
ಎಲ್ಲ ಅಳತೆಗಳೆಲ್ಲ ಮುಳುಗಿ ಹೋಗಿರುವುದು ಅನಂತ. ಹೀಗೆ ಸತ್ಯಂ ಜ್ಞಾನಂ ಅನಂತವನ್ನು ಅನುಭವ ರೂಪದಲ್ಲಿ ಕಂಡುಕೊಂಡರೆ ಜಗತ್ತಿನ ತತ್ಪದಾರ್ಥ ಅಂದರೆ ಇಡೀ ಜಗತ್ತಿನ ಮೂಲ ಸ್ವರೂಪವಾಗಿರುವ ತತ್ ಗೊತ್ತಾಗ್ತದೆ. ಈ ತತ್ ಗೊತ್ತಾದರೆ ಆ ತತ್ತೇ ನಾನು, ತತ್ವಮಸಿ ಹೇಳಿಬಿಡ್ತೇನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಈ ವಾಕ್ಯವನ್ನು ವಿಚಾರ ಮಾಡಿದ್ದರೆ, ಇಷ್ಟೊತ್ತು ಮಾಡಿದ್ದೀವಲ್ಲ, ಅದು ತತ್ಪದಾರ್ಥ ಗೊತ್ತಾಗ್ತದೆ. ವಿಜ್ಞಾನಂ ಆನಂದಂ ಬ್ರಹ್ಮ, ವಿಜ್ಞಾನಂ ಅಂದರೆ ಅರಿವು, ಆನಂದಂ ಅಂದರೆ ಏನು ಕುಂದು ಕೊರತೆ ಇಲ್ಲದೆ ನಿಶ್ಚಿಂತವಾಗಿ ತಾನು ತಾನಾಗಿ ತುಂಬಿರುವುದು, ಅದಕ್ಕೆ ಆನಂದ. ಆನಂದ ಅಂದರೆ ಏನು? ಆನಂದದಲ್ಲಿರುವಾಗ ನಾವು ಹೇಗಿರ್ತೀವಿ? ಎಲ್ಲ ಪೂರ್ಣವಾಗಿ ತುಂಬಿ ತುಳುಕುತ್ತದೆ. ಈಗ ಅದಕ್ಕಿಂತ ಏನು ಕಮ್ಮಿ ಕೊರತೆಗಳು ಏನಿರಲ್ಲ, ಅದು ಆನಂದ. ಆನಂದವಾಗಿರುವಾಗ ನಿಮಗೆ ಯಾವುದು ಬೇಕು ಅನಿಸಲ್ಲ, ಯಾವುದು ಭಾರ ಇಲ್ಲ, ಕಷ್ಟ ಇಲ್ಲ, ಟೆನ್ಷನ್ ಇಲ್ಲ, ಯಾವುದೂ ಇಲ್ಲ. ಅದನ್ನು ಆನಂದ ಹೇಳ್ತೀವಿ. ಆನಂದ ಅಂದರೆ ಹೇಳುವುದು ಕಷ್ಟ, ಅನುಭವದಲ್ಲಿ ಮಾತ್ರ ಗೊತ್ತ ಎಲ್ಲರಿಗೂ, ಅಲ್ಲವೇ? ಅದು ಹೇಳುವುದು ಕಷ್ಟ. ಯಾವುದು ನಿಶ್ಚಿಂತ, ನಿರ್ಭಯ, ಭಯವಿಲ್ಲ, ದುಃಖವಿಲ್ಲ, ಚಿಂತೆ ಇಲ್ಲ, ಕುಂದುಕೊರತೆ ಇಲ್ಲ, ತಾನು ತಾನಾಗಿ ಏನು ತನಗೆ ಕೊರತೆನೇ ಅನಿಸಲ್ಲ, ಆ ಅನುಭವ ಇದೆ ನೋಡಿ, ಅದಕ್ಕೆ ಆನಂದ. ಅದು ಎಲ್ಲಿರುತ್ತದೆ? ಮನಸ್ಸಿನ ಹಂತದಲ್ಲಿದ್ದರೆ ಯಾವುದೇ ಸ್ವಲ್ಪ ಕೊರತೆ ಇದ್ದೇ ಇರುತ್ತದೆ. ಮನಸ್ಸನ್ನು ಮುಳುಗಿಸಿರುವಾಗ, ಅಂದರೆ ಜಗತ್ತನ್ನು ಮನಸ್ಸೇ ಜಗತ್ತು ಒಂದೇ ಅಲ್ಲವೇ? ವೃತ್ತಿಗಳೇ ಜಗತ್ತು. ಆದ್ದರಿಂದ ಇಡೀ ಜಗತ್ತು ಅಥವಾ ಇಡೀ ಮನಸ್ಸು ಅಥವಾ ಇಡೀ ಅವಸ್ಥೆ ಎಲ್ಲಿ ಮುಳುಗಿ ಹೋಗುತ್ತದೋ ಅದರಲ್ಲಿ ಯಾವ ಕೊರತೆ ಇಲ್ಲ. ತಾನು ತಾನಾಗಿ ನಿಶ್ಚಿಂತವಾಗಿ, ನಿರ್ಮಲವಾಗಿ, ನಿರ್ಭಯವಾಗಿ, ಪೂರ್ಣವಾಗಿದೆ, ತುಂಬಿದೆ. ಅದನ್ನೇ ಆನಂದ. ವಿಜ್ಞಾನಮಾನಂದಂ ಬ್ರಹ್ಮ. ಹೀಗೆ ಉಪನಿಷತ್ತಿನಲ್ಲಿ ಹೇಳಿರುವ ಪರಮಾತ್ಮನನ್ನು ಹೇಳುವಂಥ ವಾಕ್ಯಗಳನ್ನು ತಗೊಂಡು ಆ ಒಂದೊಂದು ವಾಕ್ಯದಿಂದ ತತ್ಪದಾರ್ಥವನ್ನು ನಿಶ್ಚಯ ಮಾಡಬೇಕು. ನಿಶ್ಚಯ ಅಂದರೆ ಮನನದಿಂದ ಆ ಅನುಭವದಲ್ಲಿ ತಲುಪುವವರೆಗೂ, ಅನುಭವದಲ್ಲಿ ಕೊನೆಗಾಣುವವರೆಗೂ ವಿಚಾರ ಮಾಡಬೇಕು. ಅನುಭವದಲ್ಲಿ ಕೊನೆಗಾಣಿದರೆ ತಾನೇ ಗೊತ್ತಾಗ್ತದೆ, ಈಗ ಯಾರು ಹೇಳಬೇಕಾಗಿಲ್ಲ. ವಿಜ್ಞಾನಮಾನಂದಂ ಬ್ರಹ್ಮ. ಅದೃಷ್ಟಂ ದ್ರಷ್ಟೃ, ಅದು ದ್ರಷ್ಟ, ಎಲ್ಲವನ್ನೂ ನೋಡ್ತದೆ, ಅದನ್ನು ಯಾರೂ ನೋಡಲ್ಲ, ಅಲ್ಲವೇ? ಮಿಕ್ಕದೆಲ್ಲ ಹೊರಗಿನ ಪ್ರಪಂಚವನ್ನು ಇಂದ್ರಿಯಗಳು ನೋಡ್ತವೆ, ಇಂದ್ರಿಯಗಳನ್ನು ಮನಸ್ಸು ನೋಡ್ತದೆ, ಮನಸ್ಸನ್ನು ಅರಿವು ನೋಡ್ತದೆ. ಈಗ ಅರಿವನ್ನು ಯಾರು ನೋಡ್ತಾರೆ? ಅರಿವು ತಾನೇ ತಾನು. ಅದು ಅದೃಷ್ಟಂ ದ್ರಷ್ಟೃ ಅಂದರೆ ಅದು ಎಲ್ಲವನ್ನೂ ನೋಡುವುದು, ಎಲ್ಲವನ್ನೂ ತಿಳಿಯುತ್ತದೆ. ಅದು ಮಾತ್ರ ಯಾರಿಗೂ ಗೊತ್ತಾಗಲ್ಲ, ಏಕೆ ಗೊತ್ತಾಗಬೇಕಾಗಿಲ್ಲ, ತಾನೇ ಸ್ವಯಂ ಪ್ರಕಾಶ. ಹೀಗೆ ತತ್ಪದಾರ್ಥವನ್ನು ಹೀಗೆ ನಿರ್ಣಯ ಮಾಡಬೇಕು. ಮತ್ತು ಅವಿಜ್ಞಾತಂ ವಿಜ್ಞಾತೃ, ಎಲ್ಲವನ್ನೂ ತಿಳಿಯುವಂಥದ್ದು, ಅದು ಮಾತ್ರ ವಿಷಯವಾಗಲ್ಲ. ವಿಷಯವಾಗಲ್ಲ ಅಂದರೆ ಅರ್ಥವೇನು? ವೃತ್ತಿಗೆ ವಿಷಯವಾಗಲ್ಲ ಎಂದರ್ಥ. ಅದು ಎಲ್ಲವನ್ನು ತಿಳಿಯುತ್ತದೆ, ಅದನ್ನು ತಿಳಿಯೋಕ್ಕಾಗಲ್ಲ ಅಂದರೆ ಅರ್ಥವೇನು? ಆತ್ಮ ಎಲ್ಲವನ್ನೂ ತಿಳ್ಕೊಳ್ತದೆ ಅಂದರೆ ಎಲ್ಲವೂ ಅರಿವಿನಲ್ಲೇ ಇದೆ ಎಂದರ್ಥ. ಅರಿವು ತಿಳಿಯೋಕ್ಕಾಗಲ್ಲ ಅಂದರೆ ಅರ್ಥವೇನು? ಅರಿವನ್ನು ಮಾತ್ರ ಯಾರೂ ತಿಳ್ಕೊಳ್ಳಲ್ಲ ಅಂದರೆ ಅರ್ಥ ವೃತ್ತಿಗೆ ವಿಷಯವಲ್ಲ ಎಂದರ್ಥ. ಅದು ವೃತ್ತಿಗೆ ಎಟ್ಕಲ್ಲ. ವೃತ್ತಿಗಳೆಲ್ಲ ಅರಿವಿನಲ್ಲೇ, ಅರಿವು ವೃತ್ತಿಗೆ ವಿಷಯವಲ್ಲ. ವೃತ್ತಿಗೆ ವಿಷಯವಲ್ಲ, ವೃತ್ತಿಗಳನ್ನೆಲ್ಲ ಅದರಲ್ಲೇ ಗೊತ್ತಾಗ್ತವೆ. ಯಾವ ವೃತ್ತಿಗೆ ವಿಷಯವಲ್ಲ, ಬೇಕಾಗಿಲ್ಲ. ತಾನೇ ತಾನು ಸ್ವಯಂ ಪ್ರಕಾಶವಿರುವಾಗ ವೃತ್ತಿ ತಾನೇ ತಾನು ಸ್ವಯಂ ಪ್ರಕಾಶವಾಗಿರುವಾಗ ಯಾವ ವೃತ್ತಿ ಏಕೆ? ವೃತ್ತಿ ಬರುತ್ತದೆ ಹೋಗ್ತದೆ, ವೃತ್ತಿ ಸ್ಥಿರವಾಗಿಲ್ಲ, ಅರಿವು ಸ್ಥಿರವಾಗಿದೆ. ಅದರಿಂದ ಅದೃಷ್ಟಂ ದ್ರಷ್ಟೃ ಅವಿಜ್ಞಾತಂ ವಿಜ್ಞಾತೃ ಅಜಂ ಅಜರಂ ಅಮರಂ. ಅಜ ಅಂದರೆ ಜನ್ಮ ಇಲ್ಲ, ಅಜರಂ ಅಂದರೆ ಅದಕ್ಕೆ ಜೀರ್ಣವಾಗುವುದಿಲ್ಲ, ಜರ ಅಂದರೆ ಮುದುಕ, ಮುಪ್ಪಿಲ್ಲ. ಪ್ರತಿಯೊಂದು ವಸ್ತುಕ್ಕೂ ಮುಪ್ಪಿರ್ತದೆ. ನಮಗೆ ಅಲ್ಲ, ಪೆನ್ನುಗಿರುತ್ತದೆ, ಮೈಕ್ ಇರುತ್ತದೆ, ಗೊತ್ತಾ? ಮೈಕು ಮುದುಕನೇ ಆಯಿತು ನೋಡಿ. ಕೆಲವು ಮೈಕ್ಗಳು ಮುದುಕ ಆಗಿಬಿಡ್ತವೆ, ಸೆಲ್ಫೋನು ಮುದುಕ ಆಗಿಬಿಡ್ತದೆ, ನಮ್ಮ ಪುಸ್ತಕ, ಕಾರ್ಪೆಟು, ಬಟ್ಟೆ ಆಗುತ್ತವೆ, ಎಲ್ಲರೂ ಮುದುಕರಾಗ್ತದೆ. ಕುರ್ಚಿಯೂ ಆಗುತ್ತದೆ, ಮನೆಯೂ ಆಗುತ್ತದೆ, ಎಲ್ಲರೂ ಮುದುಕರಾಗ್ತಾರೆ. ಯಾರೂ ಹೇಳಲ್ಲ, ಆದರೆ ಆಗುತ್ತದೆ. ನೋಡಿಬಿಟ್ರೆ ಅಂದರೆ ಆಕಾರವಿರುವ ಪ್ರತಿಯೊಂದು ವಸ್ತು ಆಗುತ್ತದೆ. ಪ್ರತಿಯೊಂದು ವಸ್ತುವು ಆಕಾರದಿಂದ ಹುಟ್ಟಿದ್ದು, ಮೊದಲು ಹುಟ್ಟಿದ್ದಾಗ ಯಾವ ಶಕ್ತಿ ಇರುತ್ತದೋ ನಂತರ ಕಮ್ಮಿ ಆಗ್ತಾ ಏನಾಗ್ತದೆ? ಮುದುಕ ಅಂದರೆ ಅರ್ಥವೇನು? ಮತ್ತೆ ನೀರಿನಲ್ಲಿ ಸೇರ್ಕೊಂಡು ಬಿಡ್ತಾ ಇದೆ ಅಲೆ ಎಂದರ್ಥ. ಮತ್ತು ಮೂಲ ಸ್ವರೂಪಕ್ಕೆ ಸೇರ್ಕೊಂಡು ಬಿಡ್ತದೆ ಎಂದರ್ಥ. ಹೀಗೆ ಅಜಂ, ಅದಕ್ಕೆ ಜನ್ಮ ಇಲ್ಲ. ಜನ್ಮ ಇಲ್ಲ ಅಂದರೆ ಎಂದಿಗೂ ಯಾವಾಗ ನೋಡಿದ್ದರೂ ಇದ್ದೇ ಇದೆ. ಅರಿವು ಈಗ ಬಂತು ಎಂದು ಅನಿಸುತ್ತದೆ,
ಅರಿವು ಎಂದಿಗೂ ಇದೆ. ಅದು ಅರಿವು ಯಾವಾಗಲೂ ಕ್ಷಯವಾಗಲ್ಲ, ಕ್ಷೀಣ ಹೊಂದಲ್ಲ. ಅಮರಂ, ಅದು ಮುಗಿಯಿತು ಎಂದಲ್ಲ, ವೃತ್ತಿ ಹೋಗುತ್ತದೆ, ವೃತ್ತಿ ಮುಳುಗುತ್ತದೆ, ಅರಿವು ಮುಳುಗಲ್ಲ. ಅರಿವು ಬಿಟ್ಟು ಹೋಗಲ್ಲ, ಮುಳುಗಲ್ಲ. ಏಕೆ? ತಾನು ಎಂದಿಗೂ ಇರುತ್ತದೆ. ಯಾವುದು ಹೊಸದಾಗಿ ಬಂದಿಲ್ಲ, ಅದು ಹೊಸ ಅನುಭವವಲ್ಲ. ಅರಿವೆಂಬುದು ಈಗ ಹುಟ್ಟಿದ ಅನುಭವವಲ್ಲ, ಎಂದಿಗೂ ಇರುತ್ತದೆ, ಎಂದಿಗೂ ಇರುವ ಅನುಭವ. ಅದು ಜೀರ್ಣವಾಗಲ್ಲ, ಕಮ್ಮಿ ಆಗಲ್ಲ, ಅರಿವು ಡಿಮ್ ಆಗಲ್ಲ. ಅರಿವು ಎಂದಿಗೂ ಅರಿವೇ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಅರಿವು ಮುಗಿ ಹೋಯಿತು ಎಂದು ಮುಳುಗಿ ಹೋಯಿತು, ಅರಿವಿಗೂ ಮುಳುಗಿ ಹೋಗುವುದಿಲ್ಲ, ಅರಿವು ಎಂದಿಗೂ ಇರುತ್ತದೆ. ಅದನ್ನೇ ಅಜಂ, ಅಜರಂ, ಅಮರಂ, ಹೀಗೆ ಒಂದೊಂದು ಮಾತು ಮನನ ಮಾಡ್ತಾ ಇದ್ದರೆ ತುಂಬ ಟೈಮ್ ತಗೊಳ್ತಿದೆ. ನನಗೆ ಒಂದು ಹೇಳಿದೆ ಸತ್ಯಂ ಜ್ಞಾನಮನಂತಂ, ಈಗ ಮಿಕ್ಕದ್ದು ಬೇಗ ಹೇಳ್ತಾ ಇದ್ದೆ. ನೀವೇ ಮನನ ಮಾಡ್ಕೊಂಡು, ನಿಮಗೆ ಹೋಮ್ವರ್ಕ್ ಇರಬೇಕಲ್ವ, ಎಲ್ಲ ನಾನೇ ಹೇಳುವುದಕ್ಕೆ, ನೀವೇ ಮಾಡಿಕೊಂಡು. ಅದರಿಂದ ಸ್ವಲ್ಪ ಹೇಳಿದೆ, ಅಜಂ, ಅಜರಂ, ಅಮರಂ, ನಿಮ್ಮ ಅನುಭವದಲ್ಲಿ ಹೊಂದುವ ಹಾಗೆ ಮನನ ಮಾಡಿ. ಅಜಂ ಹೇಗೆ? ಶಬ್ದಾರ್ಥ, ಡಿಕ್ಷನರಿ ಅರ್ಥದಿಂದ ಏನು ಪ್ರಯೋಜನವಿಲ್ಲ, ಅನುಭವಾರ್ಥ ನೋಡಿ. ಮತ್ತು ಅಸ್ಥೂಲ ಮಣನು ಹ್ರಸ್ವಂ, ಸ್ಥೂಲ ಅಲ್ಲ, ಅಣು ಅಲ್ಲ, ಹ್ರಸ್ವ ಅಲ್ಲ, ದೀರ್ಘ ಅಲ್ಲ. ಅಂದರೆ ಸಣ್ಣದು ಅಲ್ಲ, ಉದ್ದದು ಅಲ್ಲ, ಸ್ಥೂಲ ಅಲ್ಲ, ಸೂಕ್ಷ್ಮ ಅಲ್ಲ. ಅಂದರೆ ದೊಡ್ಡದಲ್ಲ, ಸಣ್ಣದಲ್ಲ, ಚಿಕ್ಕದಲ್ಲ, ಉದ್ದದಲ್ಲ. ಅಂದರೆ ಇವೆಲ್ಲ ಅಳತೆಗಳು, ದೇಶದಲ್ಲಿರುವ ಅಳತೆಗಳು, ದೇಶಕ್ಕೆ ಅತೀತ ಎಂದರ್ಥ. ಅಳತೆಗಳಿಗೆ ಅತೀತ, ಅಳತೆಗಳೆಲ್ಲ ಮುಳುಗಿತ್ತು. ನಾನು ಮೊದಲೇ ಹೇಳಿಬಿಟ್ಟೆ, ಈ ಮಂತ್ರಗಳು ಒಂದೊಂದು ಹೇಳುವಕ್ಕಿಂತ ಎಲ್ಲ ಸೇರಿಸಿಬಿಟ್ಟು ಹೇಳಿಬಿಟ್ಟೆ. ಈ ದೀರ್ಘಂ ಇತ್ಯಾದಿ ಶಾಸ್ತ್ರ ಪ್ರಸಿದ್ಧಂ. ಹೀಗೆ ಈ ಶಾಸ್ತ್ರವಾಕ್ಯಗಳಿಂದ ಯಾವ ಅನುಭವ ರೂಪವನ್ನು ಟ್ರೇಸ್ ಮಾಡಿ, ಟ್ರೇಸ್ ಅಂದರೆ ಹುಡುಕಿ ತಲುಪುತ್ತೀವೋ ಆ ತಲುಪುವ ಅನುಭವವನ್ನು ತತ್ಪದಾರ್ಥ ಚೆನ್ನಾಗಿ ಮನನ ಮಾಡಿದ್ದರೆ, ವಿಚಾರ ಮಾಡಿದ್ದರೆ ತತ್ವಮಸಿ ವಾಕ್ಯ ಅರ್ಥವಾಗ್ತದೆ. ಇದು ಸರಿಯಾಗಿ ಮಾಡಲಿಲ್ಲ ಅಂದರೆ ತತ್ವಮಸಿ ಎಷ್ಟು ಹೇಳಿದರೆ ಅದು ಹೊಂದುತ್ತಾ ಇಲ್ಲ. ಓಕೆ, ತತ್ರ ಅಜಾದಿ ಶಬ್ದ ಇರ್ಜನ್ಮಾದಯೋ ಭಾವ ವಿಕಾರ ನಿವರ್ತಿತ, ಈ ಒಂದು ವಾಕ್ಯ ಚೆನ್ನಾಗಿದೆ. ಇದು ಹೇಳಿದ್ದೇವೆ ಒಂದು ಬಗೆಯಾಗಿ. ಆಯಿತು, ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಇದು ಈ ವಾಕ್ಯಗಳು ಹೇಳಾಯಿತು ಅಲ್ಲವೇ? ಒಂದು 1 2 3 4 5 4 ವಾಕ್ಯಗಳು, 5 ಸೆಂಟೆನ್ಸ್, 5 ವಾಕ್ಯಗಳು ಮುಗಿಸಿದ್ದೇವೆ. ಮುಂದಿಂದ ಹೇಳೋಣ. ಅತ್ರ ಅಜಾದಿ ಶಬ್ದ ಇರ್ಜನ್ಮಾದಯೋ ಭಾವ ವಿಕಾರಾ ನಿವರ್ತಿತಾ, ಅಸ್ಥೂಲಾದಿ ಶಬ್ದೈಶ್ಚ ಸ್ಥೌಲ್ಯಾದಯೋ ದ್ರವ್ಯಧರ್ಮ, ವಿಜ್ಞಾನಾದಿ ಶಬ್ದೈಶ್ಚ ಚೈತನ್ಯ ಪ್ರಕಾಶಾತ್ಮಕತ್. ಇದು ಸ್ವಲ್ಪ ಈ ನಿಷೇಧ ಪಾಯಿಂಟ್ ಚೆನ್ನಾಗಿದೆ. ಈ ನಿಷೇಧ ಹೇಗೆ ಅನ್ನುವುದು ನಾಳೆ ಹೇಳ್ತೀನಿ. ಏವಂ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ, ಎಲ್ಲ ಬಗೆಯಾದ ಸಂಸಾರ ಧರ್ಮಗಳನ್ನು ಬಿಟ್ಟು ಅಸಂಸಾರಿಯಾಗಿರುವುದು ಯಾವುದಿದೆಯೋ ಸ್ವತಃ ಸಿದ್ಧ, ಅದು ತತ್ಪದಾರ್ಥ. ಬ್ರಹ್ಮ ಸಂಜ್ಞಕಃ, ಅದನ್ನೇ ಬ್ರಹ್ಮ ಎಂದು ಹೇಳ್ತೀವಿ, ಅದೇ ತತ್ಪದಾರ್ಥ. ಇದು ವೇದಾಂತ ವಿಚಾರ ಮಾಡಿರುವಂಥ ವೇದಾಂತ ಜ್ಞಾನಿಗಳಿಗೆ ಗೊತ್ತು. ವೇದಾಂತ ಅಭಿಯುಕ್ತಾನಾಂ ಪ್ರಸಿದ್ಧ, ವೇದಾಂತ ವಿಚಾರ ಮಾಡಿ ಆ ಜ್ಞಾನವನ್ನು ಪಡ್ಕೊಂಡವರಿಗೆ ಗೊತ್ತು, ಅದು ತತ್ಪದಾರ್ಥ. ತತ್ಪದಾರ್ಥ ಕುರಿತು ಸ್ವಲ್ಪ ಹೇಳಿ, ಈಗ ಮುಂದಿನ ವಾಕ್ಯ, ಈಗ ತ್ವಂಪದಾರ್ಥ ಅಂದರೆ ಹೇಗೆ ಅದು ಹೇಳಬೇಕು. ತತ್ಪದಾರ್ಥ ಕುರಿತು ಸ್ವಲ್ಪ ಇದೆ, ಸ್ವಲ್ಪ ಮುಂದೇನು 10-20 ನಿಮಿಷ ಹೇಳಿ ನಂತರ ತ್ವಂಪದಾರ್ಥ ಹೇಳೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.